ಓಂ ಶಾಂತಿ. ಓಂ ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಸ್ವಪರಿವರ್ತನೆಯ ಗತಿಯನ್ನ ತೀವ್ರ ಮಾಡಿ. ಎಲ್ಲಿವರೆಗೆ ನಿಮ್ಮಲ್ಲಿ ಪರಿವರ್ತನೆ ಬರೋದಿಲ್ವೋ ಅಲ್ಲಿವರೆಗೆ ವಿಶ್ವದಲ್ಲಿ ಪರಿವರ್ತನೆ ಬರೋದಿಲ್ಲ. ಹೋಗಿ ಸ್ವಪರಿವರ್ತನೆ ಯಾವ್ದಲ್ಲಿ ಮಾಡ್ಬೇಕಂತೆ? ಸಂಸ್ಕಾರ ಮತ್ತು ಸ್ವಭಾವದಲ್ಲಿ. ಸ್ವಭಾವ, ನಾನ್ಯಾರು? ನಾನ್ಯಾರು? ಆತ್ಮ. ಆತ್ಮ. ನನ್ನ ಭಾವವನ್ನು ಹೇಗೆ ಚೇಂಜ್ ಮಾಡ್ಬೇಕು ಇವಾಗ? ಮೊದಲು ನನ್ನ ಭಾವ ಏನಿತ್ತು, ಈಗ ನನ್ನ ಭಾವ ಏನು ಆಗ್ಬೇಕು? ಭಾವ ಅಲ್ಲ, ಭಾವ ಬೇರೆ, ಭಾವ ಬೇರೆ. ಶಬ್ದದ ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ಬಿಟ್ರೆ ಮೀನಿಂಗ್ ಚೇಂಜ್ ಆಗ್ಬಿಡುತ್ತೆ. ಭಾವ ಅಂದ್ರೆ ಅಕ್ಕನ ಗಂಡ. ಭಾವ ಅಂತಂದೇನು? ಅವರ ಪ್ರತಿ ನನಗಿರುವಂತ ಒಂದು ಗೌರವ, ಅಥವಾ ಅವರ ಒಂದು ಬಗ್ಗೆ ಇರುವಂತ ನಮ್ಮ ಯೋಚನೆ, ಅದು ಕೆಟ್ಟದ್ದು ಇರಬಹುದು, ಒಳ್ಳೆಯದು ಇರಬಹುದು. ಯಾರೋ ಒಂದು ಬೇರೆ ಆತ್ಮನ ಜೊತೆಗೆ ಮಾತಾಡಬೇಕಾದ್ರೆ ವಿಕಾರದ ಭಾವನೆನೂ ಇರಬಹುದು, ವ್ಯಾಪಾರದ ಭಾವನೆ ಇರಬಹುದು, ಸ್ವಾರ್ಥದ ಭಾವನೆ ಇರಬಹುದು, ಸೇವಾ ಮನೋಭಾವನೂ ಇರಬಹುದು. ಈಗ ಯಾವ ಸ್ವಭಾವವನ್ನ ನಾನು ಚೇಂಜ್ ಮಾಡಬೇಕು? ಯಾವ ಚೇಂಜ್ ಮಾಡಬೇಕು? ಲೌಕಿಕ ಭಾವನೆಯಿಂದ ಅಲೌಕಿಕ ಭಾವನೆಗೆ ಚೇಂಜ್ ಆಗ್ಬೇಕು. ಆಗ್ಬೇಕು ಅಲ್ವಾ? ಅಂದ್ರೆ ಇಲ್ಲಿವರೆಗೆ ನಾವೇನು ಯೋಚನೆ ಮಾಡ್ತಿದ್ವಿ ಅಂತಂದ್ರೆ, ನಮಗೆ ಬೇಕು, ನಮಗೇನಾಗಬೇಕು? ಬೇಕು. ಯಾರಿಂದ? ಅಪ್ಪ ಅಮ್ಮನ ಆಸ್ತಿನೂ ಬೇಕು, ಪತಿಯಿಂದನೂ ಬೇಕು, ಪತ್ನಿಯಿಂದನೂ ಬೇಕು, ಪಂಚತತ್ವಗಳಿಂದನೂ ಬೇಕು, ತರಕಾರಿ ಎಲ್ಲನೂ ಕೂಡ ನನಗೆ ಬೇಕು 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 ಹೇಳುವಂತ ಒಂದು ಭಾವ. ನಾನು ಪಡ್ಕೊಳ್ಬೇಕು, ನಾನು ಅನುಭವಿಸ್ಬೇಕು, ನಾನು ಚೆನ್ನಾಗಿರ್ಬೇಕು ಹೇಳುವಂತ ಒಂದು ಭಾವ. ಈಗ ಯಾವ ಭಾವದಲ್ಲಿರ್ಬೇಕು? ಕೊಡೋ ಅಂತ ಭಾವದಲ್ಲಿ ಏನ್ ಕೊಡ್ಬೇಕು? ಸಪ್ತ ಗುಣಗಳನ್ನು. ಹೇಳ್ತಾರೆ, ಸರಿ ನಿನ್ನ ಭಾವ ಏನು ಚೇಂಜ್ ಮಾಡ್ತೀಯ, ಏನು ತೆಗೆದುಕೊಳ್ಳೋದನ್ನು ಕೊಡಬೇಕು. ಏನ್ ಕೊಡ್ಬೇಕಾಗ್ತದೆ? ಭಗವಂತನ ಶಕ್ತಿ. ನನ್ನತ್ ಏನಿದೆ ಅದೇ ತಾನೇ ಕೊಡ್ಬೇಕು, ಬೇರೆದನ್ನು ಕೊಡ್ಲಿಕ್ಕೆ ಆಗೋದಿಲ್ವಲ್ಲ. ಬೇರೆಯವ್ರದ ಇರುವಂತದನ್ನ ಎತ್ತು ಕೊಟ್ಟಿದ್ದಿದ್ರೆ ಅದು ಅವ್ರದ್ದು ಆಯ್ತೆ ಹೊರತು ನಿಮ್ದು ಆಗಿಲ್ವಲ್ಲ ಅಲ್ವಾ? ಇವಾಗ ಬೇರೆಯವ್ರು ಕೊಡಬೇಕು ಅಂತಂದ್ರೆ ನನ್ನ ಹತ್ರ ಏನಿದೆಯೋ ಅದನ್ನ ನಾನು ಬೇರೆಯವ್ರಿಗೆ ಏನ್ ಮಾಡ್ಬೇಕಾಗ್ತದೆ? ಕೊಡ್ಬೇಕಾಗ್ತದೆ. ನಿಮ್ಮ ಮನೇಲಿ ಯಾರಾದ್ರೂ ಬಂದಾಗ ಆ ದಿನ ನೀವೇನು ಅಡಿಗೆ ಮಾಡಿದಿರೋ ಅದೇ ತಾನೇ ಅವ್ರಿಗೆ ಕೊಡ್ಲಿಕ್ಕೆ ಆಗತ್ತೆ ಅಲ್ವಾ? ಸರಿ, ಹಾಗಿದ್ರೆ ಅವ್ರಿಗೆ ಕೊಡ್ಬೇಕು, ಒಳ್ಳೆಯದು. ಏನ್ ಕೊಡೋಣ ಮಕ್ಕಳೇ? ಈಗ ನಿಮ್ಮ ಹತ್ರ ಏನಿದೆಯೋ ಅದನ್ನ ನೀವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಹೋಗಿದ್ದಿದ್ರೆ ಮತ್ತೆ ವಿಕರ್ಮ ಆಗ್ತದೆ, ಮತ್ತೆ ಲೆಕ್ಕಾಚಾರಗಳಾಗ್ತವೆ. ಯಾಕಂದ್ರೆ ನಿಮ್ಮ ಹತ್ರ ಇರೋದು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ದೇಹ ಭಾನ, ದೇಹ ಅಭಿಮಾನ. ಇದನ್ನ ನಾವು ಕೊಡ್ತಾ ಬಂದಿರುವಂತ ಕಾರಣದಿಂದ ನಮ್ಮ ಸಾಲದ ಲೆಕ್ಕಾಚಾರ ಏನಾಗ್ತಾ ಇದೆ? ಹೆಚ್ಚಿಗೆ ಆಗ್ತಾ ಇದೆ. ಈಗೇನ್ ಮಾಡೋಣ? ಪರಮಾತ್ಮನ ಶಕ್ತಿಯನ್ನ ಕೊಡಲಿಕ್ಕೆ ನಾವು ನಿಮಿತ್ತ ಮಾಡಬೇಕು ಅಂತಂದ್ರೆ, ನನ್ನಲ್ಲಿ ಇರುವಂತ ಆ ವಸ್ತು ಯಾವುದನ್ನು ನಾನು ಬೇರೆಯವರಿಗೆ ಕೊಟ್ಟಾಗ ನನಗೆ ದುಃಖವಾಗತ್ತೋ ಆ ವಸ್ತುವನ್ನ, ವ್ಯಕ್ತಿಯನ್ನ, ವಿಷಯವನ್ನ ನಾನು ಚೇಂಜ್ ಮಾಡಬೇಕಾಗ್ತದೆ. ಏನ್ ಮಾಡಬೇಕಾಗ್ತದೆ? ಚೇಂಜ್ ಮಾಡಬೇಕಾಗ್ತದೆ. ಉದಾಹರಣೆಗೆ, ನನ್ನೊಂದು ಶರೀರ, ಈ ಶರೀರಕ್ಕೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತಂದ್ರೆ ಏನ್ ಮಾಡ್ಬೇಕು ಇವಾಗ? ಏನಾಗ್ತದೆ? ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತ ಆಹಾರವನ್ನು ನಾನು ಶರೀರಕ್ಕೆ ಕೊಡಬಾರದು. ಒಂದ್ ವೇಳೆ ಕೊಟ್ಟಿದ್ದಿದ್ರೆ ಆ ಕಾಯಿಲೆ ಮತ್ತು ಏನಾಗ್ತದೆ? ಉಲ್ಬಣ ಆಗ್ತದೆ. ಶುಗರ್ ಇದೆ, ಅವಾಗ ಸಕ್ಕರೆ, ಬೆಲ್ಲ, ಸಿಹಿ ಪದಾರ್ಥವನ್ನ ಕೊಟ್ಟರೆ ಆ ಕಾಯಿಲೆ ಏನಾಗುತ್ತದೆ? ಹೆಚ್ಚಿಗೆ ಆಗತ್ತೆ. ಅವಾಗ ಏನ್ ಮಾಡ್ಬೇಕು? ಸಿಹಿ, ಶುಗರ್ ಕಾಯಿಲೆ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಕೊಡ್ಬೇಕು ಅವಾಗ? ಕಹಿ ಕೊಡ್ಬೇಕಾಗ್ತದೆ. ಅದ್ರ ಅಪೋಸಿಟ್ ಕಹಿ ಕೊಡ್ಬೇಕಾಗ್ತದಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮತ್ತಿರುವಂತ ಸಂಸ್ಕಾರವನ್ನ ಚೇಂಜ್ ಮಾಡ್ಕೊಳ್ಳಿ. ಏನು? ಒಂದನೇದು, ನಾನು ಬೇರೆಯವರಿಗೆ ಕೊಡಬೇಕು. ಎರಡನೇ ವಿಷಯ, ನಾನು ಯಾವಾಗಲೂ ಬೇರೆಯವರಿಗೆ ಒಳ್ಳೆಯದನ್ನೇ ಕೊಡ್ಬೇಕು. ಅವ್ರು ಕೊಡ್ಲಿ
ಕೊಡದೇ ಇರ್ಲಿ, ಅಪಕಾರಿಗಳ ಮೇಲೂ ಉಪಕಾರಿ ಆಗಿ. ಬಾಬಾ ಇನ್ನು ಹೇಳ್ತಾರೆ ಮುಂದುವರೆದು, ಮಕ್ಕಳೇ ಇಲ್ಲಿವರೆಗೆ ನಾವು ಏನು ಯೋಚನೆ ಮಾಡ್ತಿದ್ವಿ ಅಂತಂದ್ರೆ, ನಾನು ಕರೆಕ್ಟಪ್ಪ, ಈ ಪ್ರಪಂಚದಲ್ಲಿ ಸರಿಯಾಗಿರೋಂಥದ್ದು ಯಾರು ಯಾರು ನಾನು ನಾನು ಒಬ್ಬನೇ. ಯಾರು ಸರಿ ಇಲ್ಲ? ಬೇರೆ ಯಾರು ಸರಿ ಒಳ್ಳೆಯದು. ಇಲ್ಲ. ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ. ಪರಮಾತ್ಮನೂ ಸರಿ ಇಲ್ಲ, ಯಾರು ನಮ್ಮ ಪತಿ ಮಕ್ಕಳು ಯಾರು ಸರಿ ಇಲ್ಲ. ಯಾರು ಸರಿ? ನಾನು ನಾನು ಮಾತ್ರ ಸರಿ. ಈಗ ಜ್ಞಾನ ತಗೊಂಡ ಮೇಲೆ ಈಗ ಭಾವ ಏನಾಗ್ಬೇಕು? ಎಲ್ಲರೂ ಸರಿ ಇದ್ದಾರೆ, ಯಾರು ಸರಿ ಇಲ್ಲ? ನಾನೇ ಸರಿ ಇಲ್ಲ. ನಾನು ಬರೀ ಬಾಯಲ್ಲಿ ಹೇಳಲಿಕ್ಕೆ ಮಾತ್ರ ಅಲ್ಲ, ಜೀವನದಲ್ಲೂ ಧಾರಣೆ ಮಾಡಬೇಕಾಗ್ತದೆ. ಅಂದ್ರೆ ನಾನು ಒಳ್ಳೆಯದನ್ನ ಕೊಟ್ಟಿದ್ದಿದ್ರೆ ನನಗೆ ಒಳ್ಳೆಯದೇ ಬರುತ್ತೆ. ನಿನಗೆ ಒಳ್ಳೇದಾಗ್ಬೇಕು ಅಂದ್ರೆ ನೀನು ಒಳ್ಳೇದನ್ನ ಕೊಡಲ್ಲ. ನಾವು ಮೊದಲು ಒಳ್ಳೇದು ಅಂತಂದ್ರೆ ನಾವೇನು ಯೋಚನೆ ಮಾಡ್ತಿದ್ವಿ? ಊಟ ಕೊಡು, ತಿಂಡಿ ಕೊಡು, ಶರೀರಕ್ಕೆ ಬೇಕಾಗಿರೋದನ್ನ ಕೊಟ್ಟಿದ್ರೆ ಒಳ್ಳೇದು ಅಂತ ಮಾಡ್ಬಿಡ್ತಿದ್ವಿ ಅಲ್ವಾ? ಯಾವ್ದನ್ನ ಕೊಡ್ಬೇಕು ಇವಾಗ? ಆತ್ಮನೇ. ಸಮತ ಗುಣಗಳನ್ನು. ಈಗ ಇವತ್ತು ಮಮ್ಮ ಡೇ ಅಲ್ವಾ? ಮಮ್ಮ ಡೇಗೆ ಮಮ್ಮನ ಫೋಟೋ ತಗೊಂಡು ಚೆನ್ನಾಗಿ ಒರೆಸಿ ಡೆಕೋರೇಷನ್ ಮಾಡಿ ಹೂವು ಹಾಕಿ ಎಲ್ಲ ಅವ್ರಿಗೆ ಭೋಗ ಎಲ್ಲ ಇಡ್ಬೇಕಲ್ವಾ? ಅವಾಗ ಬಾಬಾ ಮಮ್ಮ ಖುಷಿ ಆಗ್ತಾರೋ ಆಗಲ್ವೋ? ಇಲ್ಲ. ಇಲ್ಲ ಅಣ್ಣ, ಇಲ್ಲ. ಮತ್ತೆ ಇಲ್ಲ ಅಣ್ಣ. ಯೋಗವನ್ನ ಮಾಡಿ ನಿರಾಕಾರ ಶಕ್ತಿಯನ್ನ ಕೊಡಿ ಅಲ್ವಾ? ಆವಾಗ ಬಾಬಾ ಮತ್ತು ಮಮ್ಮ ಏನಾಗ್ತಾರೆ? ಖುಷಿಯ. ಖುಷಿ. ಅವಾಗ ಆ ಸಂಸ್ಕಾರವನ್ನು ನಾನೇನ್ ಮಾಡ್ಬೇಕಾಗ್ತದೆ? ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಮನೆ ಇವಾಗ ನೋಡಿ, ನಾವು ಬಾಬಾರ ಮಗು ಆಗೋ ಮೊದಲು ಮನೇಲಿ ನಾನ್ ವೆಜ್ ತಿಂತಾ ಇರ್ಬೋದು, ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇರ್ಬೋದು, ಹೊರಗಡೆ ಆ ಪದಾರ್ಥ ಇಟ್ಕೊಂಡಿರ್ಬೋದು ಅಲ್ವಾ? ಈಗ ಬಾಬಾರ ಮಗು ಆದ್ಮೇಲೆ ಏನಾಗ್ತದೆ? ಅದನ್ನ ನಾವು ಚೇಂಜ್ ಮಾಡ್ಬೇಕಾಗತ್ತಲ್ವಾ? ಹೊರಗಡೆ ಪ್ರಪಂಚಕ್ಕೆ ಹೋದೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ನಾನೇನ್ ಮಾಡೋದಿಲ್ಲ, ಮನೆಗೆ ತೆಗೆದುಕೊಂಡು ಬರೋದಿಲ್ಲ. ಹೀಗೆ ಆತ್ಮೀಯರೇ, ತುಂಬಾ ನನ್ನ ಸ್ವಭಾವ, ಆತ್ಮದ ಭಾವವನ್ನು ನಾನು ಚೇಂಜ್ ಮಾಡಬೇಕು. ಎದುರುಗಡೆಯನ್ನು ಸದಾ ಆತ್ಮಿಕ ರೂಪದಲ್ಲೇ ನೋಡ್ಬೇಕು. ಸದಾಕಾಲ ಆತ್ಮಕ್ಕೆ ಕೊಡುವುದನ್ನೇ ಯೋಚನೆ ಮಾಡಬೇಕು. ಸದಾಕಾಲ ಪರಮಾತ್ಮನಿಂದ ತೆಗೆದುಕೊಳ್ಳೋದನ್ನೇ ಯೋಚನೆ ಮಾಡಬೇಕು. ಪರಮಾತ್ಮನಿಂದ ಆಸ್ತಿಯನ್ನು ಸ್ಟಾಕ್ ಮಾಡ್ಲಿಕ್ಕೇನೆ ಏನ್ ಮಾಡಬೇಕು? ಯೋಚನೆ ಮಾಡಬೇಕು. ಪ್ರಪಂಚದಲ್ಲಿರುವಂತಹ ಬಟ್ಟೆ, ಬಂಗಾರ, ಬಿಲ್ಡಿಂಗು, ಜಮೀನು, ಇದರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಬಾರದು, ಇದನ್ನ ಸೇರಿಸೋದಲ್ಲಿ ಅಲ್ವಾ? ಹಾಗಿದ್ರೆ ಆ ಸ್ವಭಾವ ಚೇಂಜ್ ಆಗ್ಬೇಕು ಅಂತಂದ್ರೆ ಹಳೆಯ ಸಂಸ್ಕಾರವನ್ನ ಏನ್ ಮಾಡ್ಬೇಕಾಗ್ತದೆ? ಸುಡಬೇಕಾಗ್ತದೆ, ಸಮಾಪ್ತಿ ಮಾಡ್ಬೇಕಾಗ್ತದೆ. ಹೊಸ ಬಟ್ಟೆ ಬಂತು ಅಂದ್ರೆ ಹಳೆ ಬಟ್ಟೆ ಏನ್ ಮಾಡ್ಬೇಕಾಗ್ತದೆ? ಶೋಧೆ. ಸುಟ್ಟಾಗಬೇಕು. ಓಕೆ. ಅದೇ ಈಗ ನಿಮ್ಮ ಮನೇಲಿ ಹೊಸ ಪಾತ್ರೆಗಳು ಇರ್ತವೆ, ಹಳೇದು ತುಕ್ಕಿಡಿದಿರೋ ಪಾತ್ರೆಗಳು ಇರ್ತವೆ. ಆ ಪಾತ್ರೆಗಳನ್ನ ಹೊಸ ಪಾತ್ರೆ ಜೊತೆಗೆ ಇಟ್ಟಾಗ ಏನಾಗ್ತದೆ? ಅದಕ್ಕೂ ಮೆತ್ತಗೆ. ಇದಕ್ಕೂ ಕೂಡ ತುಕ್ಕು ಹಿಡಿಯುವಂತ ಸಾಧ್ಯತೆಗಳು ಇರ್ತವೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಸಮಾಪ್ತಿ ಸಮಾರೋಹವನ್ನ ಆಚರಣೆ ಮಾಡಬೇಕು. ನಿಮ್ಮ ಪರಿವರ್ತನೆ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಅದಕ್ಕಾಗಿ ಏನ್ ಮಾಡ್ಬೇಕು ಮಕ್ಕಳೇ? ನಾನು ನನ್ನದು ಹೇಳೋದನ್ನ ಹೇಗೆ ಬ್ರಹ್ಮ ಬಾಬಾ ಸಂಪೂರ್ಣವಾಗಿ ಪರಮಾತ್ಮಗೆ ಸಮರ್ಪಣೆ ಆಗಿ ಜೀರೋ ಆದ್ರೂ, ಹಾಗೆ ಇಲ್ಲೂ ಕೂಡ ನೀವೇನಾಗ್ಬೇಕು? ನಾನು ಯಾರು? ಆತ್ಮ ಜೀರೋ ಅಷ್ಟೇ. ಬೇರೆ ಯಾವುದನ್ನು ಕೂಡ ಏನ್ ಮಾಡಬಾರ್ದು? ಮನಸ್ಸಿನಲ್ಲಿ ತಂದ್ಕೊಳ್ಬಾರ್ದು. ओके सर। आज बाप दादा सभी के मस्तक पर 3 भाग्य की चमकती हुई निशानियां देख रहे हैं। ಇವತ್ತು ಬಾಪ್ ದಾದಾರವರು ಎಲ್ಲರ ಮಸ್ತಕದಲ್ಲಿ 3 ಭಾಗ್ಯದ ಹೊಳಿತಾ ಇರುವಂತಹ ಗುರುತುಗಳನ್ನ ನೋಡ್ತಾ ಇದ್ದಾರೆ. ಇಲ್ಲಿ ಆದ್ಮೇಲೆ ಮಸ್ತಕ ಅಂತಂದ್ರೆ ಏನು? ಇಲ್ಲಿ ಒಂದು 3 ಗುರುತು ಕಾಣತ್ತಾ ಶರೀರದ ಮೇಲೆ? ಈಗ ಈ ನಮ್ಮ ಲಿಂಗಾಯತ್ಸ್ ಏನ್ ಮಾಡ್ತಾರೆ, ಹಿಂಗೆ ವಿಭೂತಿಯನ್ನು ಹಿಡ್ಕೊಂಡ್ಬಿಟ್ಟು ಹಿಂಗೆ ಹೇಳ್ಕೊಳ್ತಾರೆ, 3 ನಾಮ ಕಾಣ್ತದೆ ಅಲ್ವಾ? ಹಾಗೇನಾದ್ರು ಕಾಣುತ್ತೆ ಶರೀರದ ಹಣೆ ಮೇಲೆ? ಇಲ್ಲ. ಮತ್ತೆ ಏನ್ ಹೇಳ್ತಾರೆ ಬಾಬಾ? ಈಗ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದೀವಿ ಅಂತ ತಿಳ್ಕೊಳ್ಳಿ, ಜನರಿಗೆ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಶರೀರದ ಮೇಲೆ ಬಂಗಾರ ಹಾಕೊಂಡಾಗ ಜನರಿಗೆ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಹಾಗೆಯೇ ಬಟ್ಟೆ ಮೇಲೆ ಆಗಿರುವಂತ ಪರಿವರ್ತನೆ, ಧನದ ಮೇಲೆ ಆಗಿರುವಂತ ಪರಿವರ್ತನೆ,
ಶರೀರದ ಮೇಲಾಗಿರುವಂತ ಪರಿವರ್ತನೆ ಹೇಗೆ ಜನರಿಗೆ ಕಾಣುತ್ತೋ ಹಾಗೆ ಆತ್ಮದಲ್ಲಿರುವಂತ ಪರಿವರ್ತನೆ ಮೊದಲನೇದಾಗಿ ಸ್ಪಷ್ಟವಾಗಿ ಪರಮಾತ್ಮನಿಗೆ ಏನಾಗತ್ತೆ ಕಾಣುತ್ತೆ. ಶರೀರಕ್ಕೆ ನಮ್ಗೆ ನೋವು ಬರುತ್ತೆ ಅಷ್ಟೇ ಬಿಟ್ರೆ ಕಾರಣ ಏನು ಅಂತ ಯಾರಿಗೆ ಗೊತ್ತಾಗತ್ತೆ? ಡಾಕ್ಟ್ರಿಗೆ ಗೊತ್ತಾಗತ್ತಲ್ವಾ ಯಾವ ಕಾರಣದಿಂದ ಆ ನೋವು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಎಲ್ಲರ ಮಕ್ಕಳ ಹಣೆಯಲ್ಲಿ 3 ಭಾಗ್ಯದ ಹೊಳಿತಾ ಇರುವಂತ ನಕ್ಷತ್ರ ಅಲ್ಲ ಗೆರೆಗಳನ್ನ ಏನ್ ಮಾಡ್ತಿದಾರಂತೆ, ಗುರುತುಗಳನ್ನ ನೋಡ್ತಾ ಇದ್ದಾರೆ. ಅದು ನಕ್ಷತ್ರನೇ ಇರ್ಬೋದು, ಬಿಂದುನೇ ಇರ್ಬೋದು, ಪ್ರಕಾಶನೇ ಇರ್ಬೋದು, ಕಿರಣನೇ ಇರ್ಬೋದು, ಲೈನ್ ಇರ್ಬೋದು, ಏನೋ ಒಂದು ಭಾಗ್ಯದ ಗುರುತು. ಹೀಗೆ ಲೌಕಿಕದಲ್ಲೂ ಯಾರು ಶ್ರೀಮಂತರು ಇರ್ತಾರೆ, ಒಳ್ಳೆ ಇಸ್ತ್ರಿ ಹಾಕೊಂಡಿರೋ ಬಟ್ಟೆ ಹಾಕೊಳ್ತಾರೆ, ಮನೆಯನ್ನು ಕೂಡ ಕ್ಲೀನ್ ಆಗಿ ಇಟ್ಕೊಳ್ತಾರೆ, ಒಳ್ಳೊಳ್ಳೆ ಕಾರಲ್ಲಿ ಏನ್ ಮಾಡ್ತಾರೆ, ಓಡಾಡ್ತಾರಲ್ವಾ. ಹಾಗೆ ಇಲ್ಲಿ 3 ಭಾಗ್ಯ ಯಾವ್ದದು ಬಾಬಾ ನೋಡ್ತಾ ಇರೋದು? ಒಂದು ಭಾಗ್ಯ, ಇನ್ನೊಂದು ದೌರ್ಭಾಗ್ಯ ಅಲ್ವಾ. ಭಾಗ್ಯ ಅಂತಂದ್ರೇನು, ದೌರ್ಭಾಗ್ಯ ಅಂತಂದ್ರೇನು? ಯಾವುದರಿಂದ ನಿಮ್ಗೆ ಕಲ್ಯಾಣ ಆಗತ್ತೋ, ಒಳ್ಳೆಯದಾಗತ್ತೋ ಅದು ಭಾಗ್ಯ. ಯಾವುದರಿಂದ ನಿಮ್ಗೆ ದುಃಖ, ಕಷ್ಟ, ಸಮಸ್ಯೆ, ವಿಘ್ನಗಳು, ಪರಿಸ್ಥಿತಿಗಳು, ತೊಂದರೆಗಳು ಬರ್ತಾವೋ ಅದು ದೌರ್ಭಾಗ್ಯ. ಸಾಲ ಮಾಡೋದು ಭಾಗ್ಯನೋ ದೌರ್ಭಾಗ್ಯನೋ? ದೌರ್ಭಾಗ್ಯ. ನೀವು ಬೇರೆಯವರಿಗೆ ಹಣ ಕೊಡೋದು ಭಾಗ್ಯನೋ ದೌರ್ಭಾಗ್ಯನೋ? ಭಾಗ್ಯ. ಭಾಗ್ಯ. ಹಳೆ ಕಾಲದಲ್ಲಿ ಜನ ಸ್ವಂತ ಜಮೀನಲ್ಲಿ ಹೆಂಚು ಹಾಕೊಂಡು ಮಣ್ಣಿಂದೆಲ್ಲ ಮನೆ ಕಟ್ಕೊಡ್ತಿದ್ರು ಸ್ವಂತ ದುಡ್ಡಲ್ಲಿ. ಭಾಗ್ಯನೋ ದೌರ್ಭಾಗ್ಯನೋ? ಭಾಗ್ಯ. ಈಗಿನ ಜನ ಬೆಂಗಳೂರಿಗೆ ಹೋಗ್ಬಿಟ್ಟು ಫ್ಲಾಟ್ ಅನ್ನ ತಗೊಳ್ತಾರೆ, 10 ಕೋಟಿ ರೂಪಾಯಿ ಸಾಲ ಮಾಡ್ತಾರೆ. ಭಾಗ್ಯನೋ ದೌರ್ಭಾಗ್ಯನೋ? ದೌರ್ಭಾಗ್ಯ. ಅದು ಚೆನ್ನಾಗಿ ಕಾಣ್ತದಲ್ವಾ, ಕಾರು ಬಿಲ್ಡಿಂಗು ಎಲ್ಲ. ಆದ್ರೆ ಟೆನ್ಷನ್. ಸಾಲ ಇರ್ತದಲ್ವಾ. ಇವತ್ತು ನೋಡಿ, ನಾವು ಶರೀರ ಸುಂದರ ಮಾಡೋದ್ ಕಡೆ ಗಮನ ಕೊಡ್ತೀವಿ ಹೊರತು ಶರೀರಕ್ಕೆ ಎಕ್ಸಸೈಸ್ ಕೊಡಲ್ಲ, ವಾಕಿಂಗ್ ಕೊಡಲ್ಲ, ನಾಲ್ಗೆ ರುಚಿ ತಿನ್ನಿಸ್ತಾ ಇದೀವಿ. ಅದು ಭಾಗ್ಯನೋ ದೌರ್ಭಾಗ್ಯನೋ? ದೌರ್ಭಾಗ್ಯ. ಅಲ್ವಾ. ಹಾಗಿದ್ರೆ ಇಲ್ಲಿ ಭಾಗ್ಯದ ಗುರುತುಗಳು ಯಾವುದು? ಅಲ್ಲಿ ಭಾಗ್ಯ ಬರಬೇಕು ಅಂತಂದಲ್ಲಿ ಏನೋ ಒಂದು ಕರ್ಮ ನಡೆದಿರ್ಬೇಕಲ್ಲ, ಏನೋ ಒಂದು ಸ್ಟಾಕ್ ಆಗಿರ್ಬೇಕಲ್ಲ. ಏನದು? ನಿಮ್ಮತ್ತ ಹಣ ಬಂತು, ಬಿಲ್ಡಿಂಗ್ ಬಂತು, ಬಂಗಾರ ಬಂತು, ಬಟ್ಟೆ ಬಂತು, ಸಾಧನಗಳು ಬಂತು, ಫ್ರಿಜ್ ಗಿಜ್ ಬಂತು ಅಂತಂದ್ರೆ ಅದಕ್ಕೊಂದು ಕಾರಣ ಇರ್ತದಲ್ವಾ. ನೀವು ಇಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿರ್ಬೇಕು, ಸಂಪಾದನೆ ಮಾಡ್ಬೇಕು, ಖರ್ಚು ಮಾಡ್ಬೇಕು, ಉಳಿತಾಯ ಮಾಡ್ಬೇಕು. ಅದರಿಂದ ಆ ಸಾಧನವನ್ನ ತಂದ್ಬಿಟ್ಟು ನಿಮ್ಮ ಜೀವನದ ಮಟ್ಟ ಏನಾಗಿರ್ತದೆ, ಶ್ರೇಷ್ಠವಾಗಿರ್ತದೆ ಅಲ್ವಾ. ಹಾಗಿದ್ರೆ ಇಲ್ಲಿ 3 ಭಾಗ್ಯ ಯಾವುದರ ಆಧಾರದ ಮೇಲೆ ಆಗಿದೆ? ಬಾಬನ ಸ್ನೇಹ, ಹ್ಮ್ ಪ್ರೀತಿ, ಹಾ ಪ್ರೀತಿ, ಆಮೇಲೆ ಸ್ನೇಹ, ಪ್ರೀತಿ ಎರಡಾಯ್ತು. ಸರ್ವ ಸಂಬಂಧ. ನೋಡಿ ಎಷ್ಟು ಸೀರಿಯಸ್ ಆಗಿ ನಾವು ಭಾನುವಾರದ ಮೂಲ್ಯನ ಓದಿದೀವಿ, ಎಷ್ಟು ನೆನಪಿನಲ್ಲಿ ಇಟ್ಕೊಂಡಿದೀವಿ ಅಂತ ಇದ್ರೆ ಏನಾಗ್ತದೆ, ಗೊತ್ತಾಗ್ತದೆ ಅಲ್ವಾ. ಭಾನುವಾರ ನುಡಿಸಿದಾರೆ ಬಾಬಾ, ಸೋಮವಾರ ಆಯ್ತು, ಮಂಗಳವಾರ ಆಯ್ತು, ಇವತ್ತು ಬುಧವಾರ. ಎಷ್ಟು ಸೀರಿಯಸ್ ಆಗಿ ನೆನಪಿನಲ್ಲಿದೆ ನಮಗೆ. 3 ಭಾಗ್ಯ ಬಾಬಾ ಹೇಳೋದು 3 ಸಂಬಂಧ: ತಂದೆ, ಶಿಕ್ಷಕ, ಸದ್ಗುರು. ತಂದೆ, ಶಿಕ್ಷಕ, ಶಿಕ್ಷಕ, ಸದ್ಗುರು. ಸದ್ಗುರು. ತಂದೆಯ ರೂಪದಲ್ಲಿ ಪಾಲನೆ, ಶಾಂತಿ, ಪ್ರೀತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, 7 ಗುಣಗಳನ್ನ ನಿಮ್ಗೆ ಬಾಬಾ ಏನ್ ಮಾಡ್ತಾರೆ, ಫ್ರೀಯಾಗಿ ಕೊಡ್ತಾರೆ ತಂದೆಯ ರೂಪದಲ್ಲಿ. ಯಾಕಂದ್ರೆ ತಂದೆಯ ಆಸ್ತಿಯನ್ನ ಉಚಿತವಾಗಿ ಪಡೆದುಕೊಳ್ಳಲಿಕ್ಕೆ ಮಗುವಿಗೆ ಅಧಿಕಾರ ಇದೆ. ಪಡ್ಕೊಳ್ಳಿಕ್ಕೂ ಅಧಿಕಾರ ಇದೆ, ಉಪಯೋಗ ಮಾಡ್ಲಿಕ್ಕೂ ಅಧಿಕಾರ ಇದೆ, ಬೇರೆಯವ್ರಿಗೆ ದಾನ ಮಾಡ್ಲಿಕ್ಕೂ ಕೂಡ ಏನಿದೆ, ಅಧಿಕಾರ ಇದೆ. ಹಾಗೆ ತಂದೆಯ ಆಸ್ತಿಯನ್ನು ತೆಗೆದುಕೊಂಡು ಎಷ್ಟು ಅದನ್ನು ತಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೆ, ಬೇರೆಯವ್ರಿಗೆ ಎಷ್ಟು ಕೊಡ್ತಾ ಇದ್ದಾರೆ. ಕೆಲವೊಂದ್ಸಲ ಅವ್ರ ಮನೆಯಿಂದ ಮನೆ ಕೊಟ್ಟ, ನೋಡ್ರಿ ನಮ್ಮ ಅಪ್ಪನ ಮನೆ ಇದು ಅಂತ ಬಿಟ್ಟು ಏನ್ ಮಾಡ್ತಾರೆ, ವಾಸ ಮಾಡ್ತಾರೆ. ಹೆಣ್ಮಕ್ಳೆಲ್ಲ ಒಂದು ನಶೆ ಇರ್ತದೆ, ನಮ್ಮಪ್ಪ ಕೊಟ್ಟಿರೋದು, ನಮ್ಮ ಅಪ್ಪನ ಮನೇಲಿ ನೀವಿದ್ದೀರಾ ಅಂತ. ಮತ್ತಿಗೆ ಏನ್ ಮಾಡ್ತಾರೆ, ರೋಪ್ ಹೊಡಿತಾರೆ ಬೆಂಗಳೂರು ಭಾಷೆಯಲ್ಲಿ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ತಂದೆಯ ಆಸ್ತಿಯನ್ನ ನೀವೇನ್ ಮಾಡ್ಬೇಕು, ಅನುಭವಿಸ್ಬೇಕು. ಎರಡನೇದು ಶಿಕ್ಷಕ. ಭಗವಂತ ಏನು ಶಿಕ್ಷಣವನ್ನ ಕೊಟ್ಟಿದ್ದಾರೆ,
ಮೂರು ಲೋಕದ ಜ್ಞಾನ ಇರ್ಬೋದು, ಮೂರು ಕಾಲದ ಜ್ಞಾನ ಇರ್ಬೋದು, ಕರ್ಮ ಫಿಲಾಸಫಿ ಇರ್ಬೋದು, ನಾಟಕದ ಬಗ್ಗೆ ಇರ್ಬೋದು, ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ, ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಇದೆಲ್ಲ ಜ್ಞಾನವನ್ನ ಪ್ರತಿದಿನ ನಮಗೆ ಭಗವಂತ ಶಿಕ್ಷಣದ ಮೂಲಕ ನೀನ್ ಎಷ್ಟು ತಪ್ಪು ಮಾಡ್ತಾ ಇದೀಯಾ, ಏನಾಗಬೇಕು, ಎಲ್ಲಿವರೆಗೆ ಸರಿ ಇದೆಯಾ, ತಪ್ಪಾಗ್ಲಿಕ್ಕೆ ಕಾರಣ ಏನು, ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಕಾರಣ ಏನು, ಇದೆಲ್ಲವನ್ನ ಬಾಬಾ ನಮ್ಗೇನ್ ಮಾಡ್ತಾರೆ, ಶಿಕ್ಷಣವನ್ನ ಕೊಡ್ತಾರೆ. ಶಿಕ್ಷೆ ಕೊಡುವಂತ ಸಮಯನೂ ಕೂಡ ಇದೆ. ಯಾವಾಗ? ಯಾವಾಗ? ತಪ್ಪ ಮಾಡ್ತಾರೆ. ನೀವು ತಂದೆಯ ಮಾತನ್ನ ಕೇಳದಿದ್ದಾಗ ಅವಾಗ ನಿಮ್ಗೇನ್ ಸಿಗ್ತದೆ? ಶಿಕ್ಷೆ ಸಿಗುತ್ತೆ. ಸ್ಕೂಲಲ್ಲಿ ಟೀಚರು ಹೋಮ್ವರ್ಕ್ ಹೇಳಿರ್ತಾರೆ, ಹೋಮ್ವರ್ಕ್ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ? ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಡ್ತಾ ಇರ್ತಾನೆ. ಹಾಗೆ ಬಾಬನ ಪಾತ್ರ ಇವಾಗ ಶಿಕ್ಷಣ ಸ್ಟಾರ್ಟ್ ಆಗಿದೆ. ಒಂದು ಧರ್ಮರಾಜನ ರೂಪದಲ್ಲಿ ಏನ್ ಸಿಗ್ತದೆ? ಶಿಕ್ಷೆ. ಈಗ ತಂದೆ ಹೇಳಿರುವಂತ ಜ್ಞಾನವನ್ನ ದಿನನಿತ್ಯದ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯಗತ ಮಾಡ್ತಾ ಇದ್ದೀರಾ? ಪ್ರತಿಯೊಂದು ಕರ್ಮವನ್ನ ಮಾಡ್ಬೇಕಾದ್ರೆ ನನ್ನ ಆತ್ಮಿಕ ಸ್ಮೃತಿಯಲ್ಲಿ ಎಷ್ಟು ಕರ್ಮವನ್ನ ಮಾಡ್ತಿದ್ದೀವಿ, ತಂದೆಯ ಮಡಿಲಲ್ಲಿ ಎಷ್ಟು ಇರ್ತಾ ಇದ್ದೀವಿ, ಸ್ನೇಹಿತನ ರೂಪದಲ್ಲಿ, ಪತ್ನಿಯ ರೂಪದಲ್ಲಿ, ಜೊತೆಗಾರನ ರೂಪದಲ್ಲಿ ಎಷ್ಟು ಸಮಯ ಇಡ್ತೀವಿ, ಪ್ರತಿಯೊಂದು ಕರ್ಮದಲ್ಲಿ ಬಾಬನನ್ನ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಿದ್ದೀವಿ, ಬಾಬನಿಂದ ಶ್ರೀಮತವನ್ನ ಪಡ್ಕೊಳ್ತಾ ಇದ್ದೀವಿ, ಇದನ್ನೆಲ್ಲ ನಾನೇನ್ ಮಾಡ್ಬೇಕು? ಚೆಕ್ ಮಾಡ್ಕೊ. ಅದರ ಆಧಾರದಲ್ಲಿ ಏನಾಗ್ತದೆ? ಭಾಗ್ಯ. ಹೇಗೆ ಕೆಲವೊಬ್ರು ಹಾಕೊಳ್ತಾರೆ ನೋಡಿ, ಇಂಥ ಹೆಸರು BA, LLB, IAS, IPS, UPSC ಅಂತ ಬಿಟ್ಟು ಏನ್ ಮಾಡ್ತಾರೆ, ಹೊರಗಡೆ ಬೋರ್ಡಲ್ಲಿ ಹಾಕೊಂಡಿರ್ತಾರೆ ಪೋಸ್ಟ್ ಅಂಡ್ ಹೆಸರು, ಎಜುಕೇಶನ್, ಡಿಗ್ರಿ. ಹಾಗೆ ಇಲ್ಲೂ ಕೂಡ ಜ್ಞಾನವನ್ನು ಎಲ್ಲರಿಗೂ ಬಾಬಾ ಒಂದೇ ಕೊಟ್ಟಿದ್ದಾರೆ. ಆದರೆ ಯಾರು ತನ್ನ ಜೀವನದಲ್ಲಿ ಕಾರ್ಯಗತ ಮಾಡಿಕೊಂಡು ಅದನ್ನ ಹಣದಲ್ಲಿ ಪರಿವರ್ತನೆ ಮಾಡಿದ್ದಾರೆ, ಕಾರ್ಯದಲ್ಲಿ ತರ್ತಾ ಇದ್ದಾರೆ, ಈ ಭಾಗ್ಯವನ್ನು ಕೂಡ ಬಾಬಾ ಏನ್ ಮಾಡ್ತಿದಾರಂತೆ? ನೋಡ್ತಾರೆ. ಇನ್ನು ಮೂರನೇದು ಸದ್ಗುರು. ಸದ್ಗುರುವಿನ ರೂಪದಲ್ಲಿ ಏನ್ ಸಿಗ್ತದೆ ನಮ್ಗೆ? ಶಿಕ್ಷೆ. ಅವು ಶಿಕ್ಷಣ ಸಿಗೋದು ಶಿಕ್ಷಕನಿಂದ. ವರದಾನಗಳು. ವರದಾನಗಳು ಯಾವಾಗ ಸಿಗ್ತವೆ? ತಪಸ್ಸು ಮಾಡಿದಾಗ. ವರದಾನ ಸಿಗೋದು ಯಾವಾಗ? ತಪಸ್ಸು ಮಾಡ. ಯಾರ ಪ್ರತಿ ತಪಸ್ಸು ಮಾಡ್ಬೇಕು? ಬಾಬಾ ಪರಮಾತ್ಮನ ಪ್ರತಿ, ದೇವರ ಪ್ರತಿ, ಭಗವಂತನ ಪ್ರತಿ ನಾವೇನ್ ಮಾಡ್ಬೇಕಾಗ್ತದೆ? ತಪಸ್ಸನ್ನ ಮಾಡಬೇಕಾಗ್ತದೆ. ಅವಾಗ ಏನಾಗ್ತದೆ? ನಮ್ಗೆ ವರದಾನ ಹೇಳೋದೇನಾಗುತ್ತೆ? ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಾನು ಸದ್ಗುರುವಾದ್ರೆ ನೀವು ನಮ್ಮ ಶಿಷ್ಯ ಅಲ್ವಾ? ಅದಕ್ಕಾಗಿ ಸದ್ಗುರುವಿಂದ ಸತ್ಗತಿ ಸಿಗ್ತದೆ. ಏನ್ ಸಿಗ್ತದೆ? ಸದ್ಗತಿ. ಯಾವ್ದು? ಮುಕ್ತಿ, ಜೀವನ್ ಮುಕ್ತಿ. ಬಂಗಾರ ತಗೊಳ್ಳೋದು, ಬಿಲ್ಡಿಂಗ್ ಕಟ್ಟೋದು, ಬಟ್ಟೆ ಸ್ಟಾಕ್ ಮಾಡೋದು, ಊಟ ತಿಂಡಿ ಮಾಡೋದು, ಇದೆಲ್ಲ ಸತ್ಗತಿ ಹೌದು ಅಲ್ವೋ? ಅಲ್ಲ. ಇಲ್ಲ ಅಣ್ಣ. ಅದಲ್ಲಿದೆ, ಮತ್ತೆ ಯಾಕೆ ಅದನ್ನೆಲ್ಲ ನೀವು ಮಾಡ್ತಿದ್ದೀರಿ? ಈಗ ಒಂದು ಡೈಲಾಗ್, ಅಣ್ಣವ್ರೆ ಮೊದ್ಲು ಮಾಡ್ತಿದ್ವಿ ಇವಾಗ ಮಾಡ್ತಾ ಇಲ್ಲ ಅಂತ ಬಿಟ್ಟು ಬಾಯಲ್ಲಿ ಹೇಳುದು ಇರ್ತದೆ, ಕೈಯಲ್ಲಿ 4 ಬಳೆಗಳು ಇರ್ತವೆ, ಕೂತ್ಕಲ್ಲಿ 3 ಚೈನ್ಗಳು ಇರ್ತವೆ. ಅವಾಗ ಗೊತ್ತಾಗತ್ತೆ ನೀವು ಎಷ್ಟು ಮಾಡ್ತಿದ್ದೀರೋ ಇಲ್ವೋ ಅಂತ ಬಿಟ್ಟು. ಅಯ್ಯೋ ಅಣ್ಣವ್ರು ಏನ್ ಮಾಡುದು, ನನಗೆ ಸೋಫಾ ಮೇಲೆ ಮಲ್ಕೊಂಡ್ರೆ ಮಾತ್ರ ನಿದ್ದೆ ಬರ್ತದೆ, ನೆಲದ ಮೇಲೆ ಮಲ್ಕೊಂಡು ನಿದ್ದೆನೇ ಬರೋದಿಲ್ಲ. ಸತ್ಗತಿ ಅಂದ್ರೆ ಸತ್ಯ ಯಾವುದು? ಆತ್ಮ. ಆತ್ಮಕ್ಕೆ ಏನು ಬೇಕು ಅದನ್ನ ಕೊಟ್ಟು ಆತ್ಮ ಸಂತೋಷ ಸಂತೃಪ್ತಿ ಆದರೆ ಅದಕ್ಕೆ ಏನ್ ಹೇಳ್ತಾರೆ? ಸತ್ಗತಿ. ಆದ್ಮೇಲೆ ಇಲ್ಲಿ ನಾಲ್ಗೆ ರುಚಿ ಕೊಟ್ಟಾಗ್ಲೂ ಕೂಡ ಆತ್ಮ ಖುಷಿ ಆಗ್ಬಹುದು, ಆದರೆ ಅದು ನೀವು ಆತ್ಮ ಕೊಟ್ಟಿಲ್ಲ, ಕೊಟ್ಟಿರೋದು ಯಾವ್ದಕ್ಕೆ? ದೇಹಕ್ಕೆ. ಶರೀರಕ್ಕೆ. ಓಕೆ, ಆ ಸಮಯದಲ್ಲಿ ನಾಲ್ಗೆ ರುಚಿ ನಿಮ್ಗೆ ಇಷ್ಟ ಆಗಿರ್ಬೋದು, ಆದ್ರೆ ಭವಿಷ್ಯದಲ್ಲಿ ಏನಾಗ್ತದೆ? ಅದು ಆರೋಗ್ಯ ಹಾಳಾಗತ್ತಲ್ವಾ? ಯಾಕಂದ್ರೆ ಇವತ್ತು ನಮಗೆ ಗೊತ್ತು, ಆಹಾರ ಇರ್ಬೋದು, ವಾತಾವರಣ, ವಾಯುಮಂಡಲ ಎಲ್ಲನೂ ಕೂಡ ಕಲುಷಿತವಾಗಿರುವಂತ ಕಾರಣದಿಂದ ಅದರ ಸಂಬಂಧ ಸಂಪರ್ಕದಲ್ಲಿ ನಾನು ಬಂದಾಗ, ನಾನು ಅದ್ರ ಜೊತೆಗೆ ಜೋಡಣೆ ಆದಾಗ ಅದರ ಪ್ರಭಾವ ಪರಿಣಾಮ ನನ್ನ ಮೇಲೆ ಬೀಳುತ್ತದೆ ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ಸತ್ಗತಿ ಅಂತಂದ್ರೆ ಆತ್ಮನಿಗೆ ಬೇಕಾಗಿರುವಂತ ನಿರಾಕಾರವಾದಂತ ಪರಮಾತ್ಮನ ಯಥಾರ್ಥ ಭೋಜನ ಯಾರಿಗೆ ಸಿಗ್ಬೇಕು? ಆತ್ಮನಿಗೆ ಸಿಗಬೇಕು. ಅದಕ್ಕೆ ಸತ್ ಗತಿ. ಹೀಗೆ ಪ್ರತಿದಿನ ನೀವು ರಾಜಯೋಗವನ್ನು ಮಾಡಿ.
ತಪಸ್ಸನ್ನ ಮಾಡಿ ಇಷ್ಟು ಪಡ್ಕೊಂಡಿದ್ದೀರ. ಅಂದ್ರೆ ಇದ್ರ ಅರ್ಥ ಗೊತ್ತಾಯ್ತಾ ನಿಮ್ಗೇನು ಅಂತ? ತಂದೆ, ಶಿಕ್ಷಕ, ಸದ್ಗುರು, ಇದ್ರ ಮೂರರ ಅರ್ಥ ಗೊತ್ತಾಯ್ತಾ ಏನು ಅಂತ? ಮೂರು ಸಂಬಂಧ. ಓಕೆ, ಇಲ್ಲಿ ಬಾಬಾ ಇನ್ನೂ ಸಹಜವಾಗಿ ಸರಳವಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಒಂದು ಸಣ್ಣ ಮಗು ಈ ಪ್ರಪಂಚಕ್ಕೆ ಬಂದಾಗ ಆ ಮಗುವಿನ ಶರೀರದ ಪಾಲನೆ ಲಾಲನೆ ಅದರ ಅವಶ್ಯಕತೆಯನ್ನ ಯಾರು ಪೂರೈಸ್ತಾರೆ? ಯಾರು ಪೂರೈಸ್ತಾರೆ? ತಂದೆ ತಾಯಿ. ತಂದೆ ತಾಯಿ ಅಲ್ವಾ? ಅದಕ್ಕೆ ಮಗು ದುಡ್ಡು ಕೊಡುತ್ತಾ? ಇಲ್ಲ. ಬೇರೆ ಎಲ್ಲ ಕಡೆನೂ ನೋಡಿ, ನಾವು ಆಟೋದಲ್ಲಿ ಹೋಗಿದ್ರೆ ದುಡ್ಡು ಕೊಡ್ಬೇಕು, ಅಂಗಡಿಯಿಂದ ಐಟಮ್ ತಂದ್ರೆ ದುಡ್ಡು ಕೊಡ್ಬೇಕು, ಬಟ್ಟೆ ತಗೊಂಡ್ರೆ ದುಡ್ಡು ಕೊಡ್ಬೇಕು, ಹೌದಾ? ಅಲ್ಲಿ ಏನಾಗತ್ತೆ, ಅಲ್ಲಿ ವ್ಯವಹಾರ ಆಗತ್ತೆ. ಅದೇ ತಂದೆ ತಾಯಿಗಳು ನಮ್ಗೆ ಏನ್ ಮಾಡ್ತಾರೆ, ಸ್ಥೂಲವಾಗಿ ಏನೇನು ಬೇಕು ಸಂಪಾದನೆ ಮಾಡುವವರೆಗೂ ಕೂಡ ನಿಮ್ಗೆ ಏನ್ ಮಾಡ್ತಾ ಹೋಗ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಹಾಗೆ ಆರಂಭದಿಂದ ಇಲ್ಲಿಯವರೆಗೂ ಬಾಬನ ಮಗು ಆದ ಮೇಲೆ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಬಾಬನತೆ ಎಷ್ಟು ರಿಕ್ವೆಸ್ಟ್ ಲೆಟರ್ ಅನ್ನ ನೀವು ಹಾಕಿದ್ದೀರಾ. ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು, ಅದನ್ನ ಮಾಡ್ಕೊಡು. ಕೇಳಿದಿರೋ ಕೇಳಿಲ್ವೋ? ಕೇಳಿದೀವಿ, ಬಾಬಾ ಕೊಟ್ಟಿದಾರೋ ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ. ಹಾಗೆ ಆ ಪಾಲನೆಯನ್ನು ಏನ್ ಮಾಡುವಂಥದ್ದು ಅಷ್ಟು ಪಡ್ಕೊಂಡಿದ್ದೀರಿ ಬಾಬನಿಂದ. ಶರೀರಕ್ಕೂ ಪಡ್ಕೊಂಡಿದೀವಿ, ಆತ್ಮಕ್ಕೂ ಪಡ್ಕೊಂಡಿದೀವಿ. ಓಕೆ, ಸರಿ. ಒಂದ್ಸಲ ರುಚಿ ಸಿಕ್ತು, ಆಮೇಲೆ ಓಕೆ ಇದು ನನ್ಗೆ ತುಂಬಾ ಬೇಕು, ಅಪ್ಪ ಅಮ್ಮ ಐಸ್ ಕ್ರೀಮ್ ತಿನ್ನಿಸಿದ್ರು, ತುಂಬಾ ಬೇಕು ಅಂತಂದಾಗ ಏನಾಗ್ತದೆ, ಮಗುಗೇನ್ ಹೇಳ್ತಾರೆ ಅಪ್ಪ ಅಮ್ಮ? ಬೇಡ, ಆರೋಗ್ಯ ಕೆಟ್ಟಾಗುತ್ತೆ. ಹಾ, ನಿನ್ ತುಂಬಾ ಐಸ್ ಕ್ರೀಮ್ ಬೇಕಲ್ವಾ, ಸ್ಕೂಲಿಗೆ ಹೋಗು, ಚೆನ್ನಾಗಿ ಓದು, ಕೆಲ್ಸಕ್ಕೆ ಜಾಯ್ನ್ ಆಗು, ಆಮೇಲೆ ಬೇಕಾದಷ್ಟು ಐಸ್ ಕ್ರೀಮ್ ಅನ್ನ ಏನ್ ಮಾಡು, ಅವಾಗ ನೀವು ಕೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಏನ್ ಮಾಡ್ತಾರೆ, ಶಿಕ್ಷಣವನ್ನ ಕೊಡ್ತಾರೆ. ಮಜಾ ಏನ್ ಗೊತ್ತಾ, ಅವಾಗ ಜೋಬಲ್ ದುಡ್ಡು ಇರೋದಿಲ್ಲ, ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸುತ್ತೆ. ಈಗ ಜೋಬಲ್ ದುಡ್ಡಿದ್ರು ಕೂಡ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸಲ್ಲ. ಯಾಕೆ ಹೇಳಿ, ನಮ್ ದುಡ್ಡಲ್ವಾ, ಖಾಲಿ ಆಗತ್ತಲ್ವಾ. ಅಪ್ಪನ ದುಡ್ಡಲ್ಲಿ ಆಗಿದ್ದಿದ್ರೆ ಆರಾಮಾಗಿ ತಿಂದ್ಬಿಡ್ತಿದ್ವಿ, ಬೇರೆಯವ್ರು ಕೊಟ್ಟು ಬಿಡ್ತಿದ್ವಿ ಅಲ್ವಾ. ಹಾಗೆ ತಂದೆ ಏನು ಪಾಲನೆಯನ್ನ ಕೊಟ್ಟಿದ್ದಾರೋ ನಿಮ್ಮ ಅನುಭವಕ್ಕೆ ಮತ್ತು ಬೇರೆಯವರಿಗೆ ಕೊಡಲಿಕ್ಕೆ ಏನ್ ಮಾಡಬೇಕು ಹೇಳುವಂತ ಶಿಕ್ಷಣವನ್ನ ತಂದೆ ಶಿಕ್ಷಕನ ರೂಪದಲ್ಲಿ ನಮ್ಗೆ ಏನ್ ಮಾಡ್ತಾರೆ, ಕೊಡ್ತಾರೆ. ಅಲ್ಲಿ ಶಿಕ್ಷಣ ಮಾತ್ರ ಸಿಗ್ತದೆ. ಅದೇ ಶಿಕ್ಷಣ ಸಿಕ್ಕಿದ ನಂತರ ಅದನ್ನು ಕಾರ್ಯದಲ್ಲಿ ನೀವು ತರಬೇಕು. ಅದು ಸದ್ಗುರುವಿನ ಪಾತ್ರ, ತಪಸ್ಸು, ಯೋಗ. ಅರ್ಥ ಆಯ್ತಾ? ಆವಾಗ ಆತ್ಮನಿಗೆ ಏನ್ ಬೇಕು ಅದೇನಾಗ್ತಾ ಹೋಗ್ತದೆ, ಸಿಗ್ತಾ ಹೋಗ್ತದೆ. ಆಕ್ಚುಲಿ ಸಿಗೋದೇ ಆವಾಗ ಈ ಮೂರು ಸಂಬಂಧ ಫೈನಲ್ ಬಂದಾಗ, ಜ್ಞಾನದ ಆಧಾರದಲ್ಲಿ ನೀವು ತಪಸ್ಸು ಮಾಡ್ತಾ ಹೋದಾಗ ನಿಮ್ಗೇನು ಆ ಪ್ರತಿಫಲ ಬರುತ್ತೆ, ಅದರಿಂದ ನಿಮ್ಮ ಸಾಲ ಏನಾಗತ್ತೆ, ಕ್ಲಿಯರ್ ಆಗತ್ತೆ, ಉಳಿತಾಯ ಆಗ್ತಾ ಹೋಗುತ್ತೆ. ಈಗ ಬಾಬಾ ಏನ್ ನೋಡ್ತಾ ಇದ್ದಾರೆ ಹೇಳಿ ನೋಡೋಣ. ಈಗ ಮೂರು ಸಂಬಂಧ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಒಂದಕ್ಕೆ ಇನ್ನೊಂದಕ್ಕೆ ಇಂಟರ್ಲಿಂಕ್ ಇದೆ ತಾನೆ. ಇವಾಗ ಹೆಚ್ಚು ಯಾವ ಸಂಬಂಧದಲ್ಲಿ ಇರ್ಬೇಕು ನಾವ್ ಇವಾಗ? ಯಾವ ಸಂಬಂಧದಲ್ಲಿ ಇರ್ಬೇಕು? ತಂದೆಯ ಸಂಬಂಧ, ಸದ್ಗುರುವಿನ ರೂಪದಲ್ಲಿ. ಸದ್ಗುರು ಸದ್ಗುರು ರೂಪದಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ನಾವು ಯೋಗವನ್ನ ಮಾಡಬೇಕು ಅಲ್ವಾ? ಸರಿ, ಓಕೆ. ಇಲ್ಲಿ ಬಾಬಾ ಏನ್ ನೋಡ್ತಿದ್ರು ಅಂತಂದ್ರೆ, ಸದ್ಗುರು ಮತ್ತು ಶಿಷ್ಯನ ಪೋಸ್ಟಲ್ಲಿ ಬಂದ ಮೇಲೆ ಇಲ್ಲಿಯವರೆಗೆ ಮಕ್ಕಳು ನಿರಾಕಾರ ರೂಪದಲ್ಲಿ ಎಷ್ಟು ಈಶ್ವರಿಯ ಶಕ್ತಿಯನ್ನ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಈಶ್ವರಿಯ ಶಕ್ತಿಯನ್ನ ಎಷ್ಟು ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲಿ ಗೊತ್ತಾಗತ್ತೆ? ಎಲ್ಲಿ ಗೊತ್ತಾಗತ್ತೆ? ಸಂಸ್ಕಾರದಲ್ಲಿ ಗೊತ್ತಾಗ್ತದೆ. ಎಲ್ಲಿ ಗೊತ್ತಾಗತ್ತೆ? ಸಂಸ್ಕಾರದಲ್ಲಿ. ಈಗಿನ ಜನರೇಷನ್ ಆಧಾರದಲ್ಲಿ ಮನೆಗಳಲ್ಲಿ ಸ್ಥೂಲವಾಗಿ ಯಾವ ವಸ್ತುವನ್ನ ಹೆಚ್ಚಿಗೆ ಸ್ಟಾಕ್ ಇಟ್ಕೊಳ್ತಾರೆ? ಹಳೆ ಕಾಲದಲ್ಲಿ ಏನ್ ಇಟ್ಕೊಳ್ತಿದ್ರು, ಇವಾಗ ಏನ್ ಇಟ್ಕೊಳ್ತಾರೆ? ಕೊಡುವಂತ ಭಾವನೆ ಇತ್ತು, ಹಾ, ಬಂದರೆಲ್ಲ ಕೊಡುವಂತ ಭಾವನೆ ಇತ್ತು ಹಳೆ ಕಾಲದಲ್ಲಿ. ಅಲ್ಲ, ಹಾ, ಓಕೆ. ಅಲ್ಲ, ಸ್ಥೂಲ ರೂಪದಲ್ಲಿ ಏನೇನ್ ಇಟ್ಕೊಳ್ತಿದ್ರು ಮೊದ್ಲಿನ ಜನ, ಈಗೇನ್ ಇಟ್ಕೊಳ್ತಿದ್ದಾರೆ? ಅವಾಗೆಲ್ಲ ಒಲೆ ಬಿಡೋರು. ಹಾ, ಫುಡ್ ರಿಲೇಟೆಡ್ ಸ್ಟಾಕ್ ಇಟ್ಕೊಡೋರು. ಆಗಿನ ಜನ ರಾಗಿ, ಅಕ್ಕಿ, ಭತ್ತ ಇದನ್ನ ಚೀಲಗಳಲ್ಲಿ ಸ್ಟಾಕ್ ಇಟ್ಕೊಳ್ತಿರ್ತಾನೆ. ಫುಡ್ ಒಣ ಮೆಣಸಿನಕಾಯಿ, ಹೌದು, ಮಳೆಗಾಲ ಬಂತಪ್ಪ, ಹುಣಸೆ ಹಣ್ಣು, ಒಣ ಮೆಣಸಿನಕಾಯಿ,
ಇಟ್ಕೊಳ್ತಿದ್ರ ಇಲ್ವೋ? ಇಟ್ಕೊಂತೀವಿ. ಈಗಿನ ಜನ ಏನ್ ಇಟ್ಕೊಳ್ತಾರೆ? ಚಿನ್ನ ಬೆಳ್ಳಿ ಒಣ ಮೀನ್ ಬೆಳ್ಳಿ ಇಟ್ಕೊಂಡಿರ್ತಾರೆ, ಯಾಕಂದ್ರೆ ಹಸಿ ಮೀನ್ ಸಿಗದಿದ್ರೆ ಅಂತ. ಪೆಪ್ಸಿ ಇಟ್ಕೊಂಡಿರ್ತಾರೆ, ಮ್ಯಾಗಿ ಇಟ್ಕೊಂಡಿರ್ತಾರೆ ಅಲ್ವಾ? ಮಾರ್ಕೆಟ್ ಅಲ್ಲಿ ಸಿಗುವಂತ ಇಡ್ಲಿ ಹಿಟ್ಟನ್ನು ಇಟ್ಕೊಂಡಿರ್ತಾರೆ. ಹೌದು ಹೌದು, ಹೌದು ಜಂಕ್ ಫುಡ್, ಟೀ ಕಾಫಿ ಇಟ್ಕೊಂಡಿರ್ತಾರೆ. ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಹಾಲು ಇರ್ತಿತ್ತು ಅಷ್ಟೇ, ಟೀ ಕಾಫಿ ಪೋಟಲ್ಲಿ ಇರ್ತಿರ್ಲಿಲ್ಲ. ಸಕ್ಕಣ್ಣವ್ರು ಇದ್ದಾಗ ಬೇಕಾದ ಹಾಲು ಅಷ್ಟೇ ಚಿಕ್ಕ ಮಕ್ಕಳಿಗೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಗೆ ಹಾಲು ನೀರು ಅಷ್ಟೇ. ಹಾಲು ನೀರು ಹಾಲೋ ಗೊತ್ತಿಲ್ಲ. ಯಾಕಂದ್ರೆ ಒಬ್ರು ಸಂಪಾದನೆ ಮಾಡೋದು 7 ಜನ ತಿಂಡಿ ತಿನ್ನೋರು, ಊಟ ಮಾಡೋರು ಹೌದು. ಅಲ್ವಾ? ಹೌದು. ಅಂದ್ರೆ ಆ ಒಂದು ನಿಮ್ಮ ಒಂದು ಮಾನಸಿಕ ಸ್ಥಿತಿ ಏನಾಗ್ತದೆ ಅಲ್ಲಿ ಕಂಡು ಬರುತ್ತೆ. ಹಾಗೆ ಇಲ್ಲಿ ಹೇಳ್ತಾರೆ, ಆ ಭಾಗ್ಯದ ಆಧಾರದಿಂದ ನಿಮ್ಮಲ್ಲಿ ಯಾವ್ಯಾವ ಸಂಸ್ಕಾರಗಳು ಇಷ್ಟೇನಾಗಿದ್ದಾವೆ, ಸ್ಟಾಕ್ ಆಗಿದಾವೆ, ಭಾಗ್ಯ ಇದೆ ಅಂತ ಏನ್ ಮಾಡು, ಚೆಕ್ ಮಾಡು. ಈಗ ಬಾಬನ ಮಗು ಆದ್ಮೇಲೆ ನಮ್ಮ ಮನೆಗಳಲ್ಲಿ ಏನಿರ್ತದೆ ಆದ್ಮೇಲೆ? ಏನಿರ್ತದೆ? ಬಾಬನ್ ಸ್ಟಿಕ್ಕರು, ಬಾಬನ್ ಪೆನ್ನು, ಓಂ ಶಾಂತಿ ಟವಲ್ಲು, ಫೋಟೋಗಳು ಅಲ್ವಾ? ಅದೇ ತಾನೇ ಇರ್ತವೆ. ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಅದಕ್ಕೆ ಸಂಬಂಧಪಟ್ಟಂತ ಪ್ರೋಗ್ರಾಮ್ಗಳು, ಬಿಳಿ ಉಡುಗೊರೆಗಳು. ಬಟ್ಟೆ ಬಂದವರಿಗೂ ಕೂಡ ಅದನ್ನೇ ಕೊಡಬೇಕು, ಅದನ್ನೇ ಉಡುಗೊರೆ ಕೊಡಬೇಕು ಹೇಳುವಂಥದ್ದು ಏನಿರ್ತದೆ ಮನೋಸ್ಥಿತಿ. ಇವನ್ ದೇವರ ಕೋಣೆಯಲ್ಲೂ ಕೂಡ ನಾವೇನ್ ಮಾಡ್ತೇವೆ, ಅದೇ ಫೋಟೋ ಅದೇ ಸ್ಟಿಕರ್ ಅನ್ನು ಇಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಲ್ವಾ? ಹೌದು. ಇನ್ನು ಮನೆಯಲ್ಲಿ ಉಳಿದವ್ರು ಯಾರು ಜ್ಞಾನದಲ್ಲಿ ಇಲ್ಲ ಅಂತಂದ್ರೆ ಏನಾಗ್ತದೆ, ನಮ್ಮ ರೂಮಲ್ಲಿ ಮಾತ್ರ ನಾವು ಮಾಡ್ಕೊಳ್ತೀವಿ. ಅಟ್ಲೀಸ್ಟ್ ಮನಸ್ಸಿನಲ್ಲಿ. ಅದಕ್ಕೆ ಹೇಳ್ತಾರೆ, ಮನಸ್ಸಿನಲ್ಲಿ ಏನ್ ಇಟ್ಕೊಳ್ಬೇಕು ಬಿಡ್ಬೇಕು ಅದು ನಿಮ್ ಕೈಲಿ ಇದೆಯಲ್ವಾ? ಮನೆದು ನಿಮ್ ಕೈಲಿ ಇಲ್ದೇ ಇರಬಹುದು. ಓಕೆ, ಯಾಕಂದ್ರೆ ಬೇರೆಯವ್ರ ಜ್ಞಾನ ಇಲ್ದೇ ಇರುವಂತ ಕಾರಣದಿಂದ ದೇವ್ರ ಕೋಣೆಯಲ್ಲಿ ನೀವು ಪೂಜೆ ಮಾಡ್ಬೇಕಾಗತ್ತೆ ಪ್ರತಿದಿನ ಅಲ್ವಾ? ಹೌದು. ಇದನ್ನು ಕೂಡ ಮಾಡ್ಬೇಕಾಗ್ತದೆ. ಆದ್ರೆ ಮನಸ್ಸಿನಲ್ಲಿ ಸದಾಕಾಲ ಯಾರಿರ್ಬೇಕು? ಬಾಬಾ ಅವ್ರು ಇರ್ಬೇಕು. ಬಾಬಾ ಇರ್ಬೇಕು. ಅದನ್ನು ಬಾಬಾ ನೋಡ್ತಾ ಇದ್ದಾರೆ. ಅಂದ್ರೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಂಕಲ್ಪದಲ್ಲಿ ತಂದೆಯ ಮೂಲಕ ಶ್ರೀಮತವನ್ನ ಪಡೆದುಕೊಂಡು ಪ್ರತಿದಿನ ಬಾಬನಿಂದ ಅಮೃತ ವೇಳೆಯಲ್ಲಿ ಮತ್ತು ಪೂರ್ತಿ ದಿನ ಬಾಬನ ಪಾಲನೆ ಸಿಗುತ್ತಾ? ಯಾವಾಗ ಸಿಗ್ತದಂತ ಬಾಬನ ಪಾಲನೆ? ಬಾಬನ ಮಡಿಲಲ್ಲಿ ಕುಳಿತುಕೊಂಡಾಗ. ಹೌದು. ಒಂದು ಮಗು ತಾಯಿ ಮಡಿಲಲ್ಲಿ ಕೂತ್ಕೊಂಡಾಗ ತಾನೇ ಪಾಲನೆ ಸಿಗ್ತದೆ. ಪ್ರತಿ ಕರ್ಮದಲ್ಲಿ ಇಷ್ಟು ಪಾಲನೆಯನ್ನು ನೀವು ತಂದೆಯಿಂದ ಪಡ್ಕೊಳ್ತಿದ್ದಾರೆ. ನೆಕ್ಸ್ಟ್ ಬರೀ ಪಾಲನೆ ಅಷ್ಟೇ ಅಲ್ಲ, ಶಿಕ್ಷಣದ ಬಗ್ಗೆನೂ ಕೂಡ ಬಾಬನ ಹತ್ರ ಏನ್ ಮಾಡ್ಬೇಕು, ಚರ್ಚೆ ಮಾಡ್ಬೇಕು. ಮಾಡ್ಬೇಕು. ಪ್ರತಿದಿನ ಬಾಬಾ ಏನು ಮುರಳಿಯಲ್ಲಿ ಹೇಳ್ತಾರೋ ಅದನ್ನ ತೆಗೆದುಕೊಂಡು ಹೋಗಿ, ಬಾಬಾ ಇದೇನು, ಇದರ ಅರ್ಥ ಏನು, ಇದರ ವಿಧಿ ಏನು, ಇದನ್ನ ಹೇಗೆ ಸಾಧನೆ ಮಾಡ್ಬೇಕು, ಇದನ್ನ ನೀನು ಯಾಕೆ ಹೇಳಿದೀಯಾ, ಇದರಿಂದ ನನಗೆ ಏನ್ ಲಾಭ ಆಗತ್ತೆ, ಬೇರೆಯವ್ರು ಕೊಡೋದನ್ನ ಏನಾಗತ್ತೆ, ಇದರ ಬಗ್ಗೆ ಬಾಬಾ ಜೊತೆಗೆ ಏನಾಗ್ಬೇಕು, ಚರ್ಚೆ ಆಗ್ಬಿಟ್ಟು ಹೊಸ ಹೊಸ ವಿಷಯಗಳನ್ನ, ಹೊಸ ಹೊಸ ಜ್ಞಾನದ ಸೀಕ್ರೆಟ್ ಪಾಯಿಂಟ್ಸ್ ಗಳನ್ನ ನಾವೇನ್ ಮಾಡ್ಬೇಕು, ನಮ್ಮ ಜೀವನದಲ್ಲಿ ಸ್ಟಾಕ್ ಮಾಡ್ಬೇಕಾಗ್ತದೆ. ಇದು ಶಿಕ್ಷಕನ ರೂಪದಲ್ಲಿ. ಸದ್ಗುರುವಿನ ರೂಪದಲ್ಲಿ ಯೋಗ ಮಾಡಿ 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 ಏನ್ ಮಾಡ್ಬೇಕು, ಸಪ್ತ ಗುಣಗಳನ್ನ, ಶಕ್ತಿಗಳನ್ನ ಸ್ಟಾಕ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರತಿದಿನ ಮಕ್ಕಳು ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ. ಅಂದ್ರೆ ತಂದೆಯ ಮಡಿಲಲ್ಲಿ ಇದ್ಬಿಟ್ಟು ಬರೀ ಅಪ್ಪ ಅಮ್ಮನ ಹತ್ರ ಮುದ್ದು ಮಾಡ್ಕೊಂಡಿರೋದು, ಅದು ಈಶ್ವರಿ ಸೇವೆಯನ್ನು ಮಾಡ್ಬೇಕು. ಮಾಡ್ಬೇಕು ತಾನೆ? ಅಂದ್ರೆ ಸ್ವಲ್ಪ ಸಮಯ ಮುದ್ದು ಮಾಡಿ ಪಾಲನೆಯನ್ನು ಪಡ್ಕೊಳ್ಳಿ, ಬಾಬನ ಹತ್ರ ಚರ್ಚೆನೂ ಕೂಡ ಮಾಡಿ. ಈಗ ಫಸ್ಟಿಗೆ ಯಾವ್ದು ಅಪ್ಪ ಅಮ್ಮನ ಮನೆಗೆ ಹೋದಾಗ ಏನಾಗ್ತದೆ, ಕೈ ಕಾಲು ತೊಳ್ಕೊಂಡ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ತಮ್ಮನ ಮದುವೆಗೆ ಏನೇನು ಮಾಡಿದೀರಾ, ಪ್ಯಾನ್ ಏನ್ ಮಾಡಿದಿರಾ, ಎಷ್ಟು ಜನರಿಗೆ ಕರಿತಿದ್ದೀರಾ, ಅಡಿಗೆ ಭಟ್ರಿಗೆ ಏನ್ ಮಾಡಿದ್ದಾರೆ, ಏನೇನು ಐಟಮ್ ಹೇಳಿದಿರಿ, ಎಲ್ಲ ಏನ್ ಮಾಡ್ಬೇಕು, ಆ ವಿಷಯವನ್ನ ತೆಗೆದುಕೊಂಡು ಆಯ್ತು ಅಡಿಗೆ ಮನೆ ಡಿಪಾರ್ಟ್ಮೆಂಟ್ ನಾನು ನೋಡ್ಕೊಳ್ತೇನೆ, ಅಥವಾ ಸ್ಟೇಜಿನಲ್ಲಿ ಅರ್ಚಕರಿಗೆ ಏನೇನು ಬೇಕು ಅದನ್ನ ನಾನು ನೋಡ್ಕೊಳ್ತೇನೆ. ಹೀಗೆ ಚರ್ಚೆಯನ್ನ ಮಾಡ್ಬಿಟ್ಟು ಅದಕ್ಕೆ ತಕ್ಕಾಗಿ ಕರ್ಮಕ್ಕೆ ನಾವೇನಾಗಿರ್ಬೇಕು, ರೆಡಿ ಆಗಿರ್ಬೇಕು. ಹಾಗೆ ಸಮಯಕ್ಕೆ ಅನುಸಾರದಲ್ಲಿ ಬಾಬಾರವರ ಪಾತ್ರ ಏನಿದೆ, ಆ ಪಾತ್ರಕ್ಕೆ ಜವಾಬ್ದಾರಿನ ನಾನು ತೆಗೆದುಕೊಳ್ಬೇಕು ಅಂತಂದ್ರೆ ಬಾಬಾ ಜೊತೆ ನಾನು ಡಿಸ್ಕಷನ್ ಮಾಡ್ಬೇಕಲ್ವಾ? ಬಾಬಾ ಮೊದಲು ಹೇಳಿರ್ತಾರಲ್ವಾ, ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ, ಕಾರ್ಯರೂಪದಲ್ಲಿ ತರಬೇಕಲ್ವಾ? ಆ ಮೂಲಕ ಜವಾಬ್ದಾರಿಯನ್ನು ತೆಗೆದುಕೊಂಡು ನೀವು ಕರ್ಮವನ್ನು ಮಾಡಿದಾಗ ಬಾಬಾ, ನಾಟಕ, ಮನುಷ್ಯಾತ್ಮರು ಕರ್ಮದ ಫಲ ನಿಮಗೆ ಕೊಡ್ತಾರಲ್ವಾ? ಅದು ಎಷ್ಟು ಸ್ಟಾಕ್ ಇದೆ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಾಬಾರವರ ದಿವ್ಯ ಗುಣಗಳು ನಿಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ, ಫಲಿತಾಂಶ ಹೆಂಗ್ ಗೊತ್ತಿರ್ತದೆ, ಹೆಂಗ್ ಗೊತ್ತಾಗ್ತದೆ? ಉದಾಸ ಆಗ್ತಾ ಇರುತ್ತೆ, ದುಃಖ ಆಗ್ತಾ ಇರುತ್ತೆ, ಸಮಸ್ಯೆಗಳು ಬರ್ತಾ ಇರುತ್ತೆ. ಸಿಟ್ಟು ಬರುತ್ತಾ, ಅಳು ಬರುತ್ತಾ ಅಂತದೇನರ್ಥ? ಅಳುತ್ತಾ ಇರ್ತಾರ ಒಳಗಡೆಯಿಂದ, ಬೊಬ್ಬೆ ಹೊಡಿತಾ ಇರ್ತಾರ, ಅಷ್ಟು ರಾವಣದಿದೆ ಅಂತ.
ಅಲ್ವಾ? ಸೀತೆ ಹತ್ತಿದೆ ಎಲ್ಲಿ? ಶೋಕವಾಟಿಕೆ. ಅಶೋಕವಾಟಿಕ, ಅಶೋಕವನ ಅಲ್ವಾ? ರಾವಣನ ಹತ್ರ ಇದ್ದಾಗ ಅಲ್ವಾ? ಅದೇನೇ ರಾಮನ ಜೊತೆ ಲಕ್ಷ್ಮಣನ ಜೊತೆ ಕಾಡಲ್ಲಿದ್ರು ಕೂಡ ಅವಳಿಗೆ ಅಳುವಂತ ಅವಶ್ಯಕತೆ ಇರ್ಲಿಲ್ಲ. ಇರೋದಿಲ್ಲ. ಹಾಗೆ ನಾವು ಅಳ್ತಾ ಇದ್ದೀವಿ ಅಂತಂದ್ರೆ ಇನ್ನೂ ರಾವಣನ ವಸ್ತುವನ್ನ ರಾವಣ ರಾಜ್ಯದಲ್ಲಿ ಅಲ್ಲೇ ನಾವೇನ್ ಮಾಡಿದೀವಿ, ವಾಸ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅದಕ್ಕಾಗಿ ನನ್ನ ಮಕ್ಕಳು ನಿರಾಕಾರ ರೂಪದ ಎಷ್ಟು ಭಾಗ್ಯವನ್ನ ಮಾಡ್ಕೊಂಡಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಏಕ ಹೇ ಬಾಬ್ ದ್ವಾರ ಪಾಲನಾ ಕಾ ಭಾಗ್ಯ. ಒಂದಾಗಿದೆ ತಂದೆ ರೂಪದಲ್ಲಿ ಪಾಲನೆಯ ಭಾಗ್ಯ. ತಂದೆ ರೂಪದಲ್ಲಿ ಪಾಲನೆ ಅಂತಂದ್ರೆ ಏನು? ತಂದೆ ರೂಪದಲ್ಲಿ ಪಾಲನೆ ಅಂತಂದ್ರೆ ಏನು? ಅದೇ ಸಪ್ತ ಗುಣಗಳನ್ನ ಬಾಬಾ ಏನ್ ಮಾಡ್ತಾರೆ, ನಮ್ಗೆ ತೋರ್ತಾರೆ. ಕೊಡ್ತಾರೆ. ಹೇಗೆ ತಂದೆ ತಾಯಿಗಳು ಬೆಳಿಗ್ಗೆ ಸ್ನಾನ ಮಾಡಿಸಿ ಊಟ ತಿಂಡಿ ಕೊಡ್ತಾರಲ್ಲ, ಹಾಗೆ ಪ್ರತಿದಿನ ಬೆಳಗ್ಗೆ ಬಾಬಾ ಏನ್ ಮಾಡ್ತಾರೆ, ಆತ್ಮಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಕೊಡ್ತಾರೆ. ದೂಸರಾ ಹೇ ಶಿಕ್ಷಕ ಕೆ ರೂಪ ಮೇ ಶಿಕ್ಷಾ ಕಾ ಭಾಗ್ಯ. ಎರಡನೇದು ಶಿಕ್ಷಕ ರೂಪದಲ್ಲಿ ಏನ್ ಸಿಗ್ತದೆ, ಶಿಕ್ಷಣ. ಇಲ್ಲಿ ಶಿಕ್ಷಣನೂ ಸಿಗತ್ತ, ಶಿಕ್ಷಣ ಸಿಗತ್ತ? ಎರಡು ಸಿಗುತ್ತಣ್ಣ. ಎರಡು ಸಿಗ್ತದೆ. ಇದು ಸರಿಯಾಗಿ ಮಾಡಿಲ್ಲ ಅಂದ್ರೆ ಬೀಳ್ತದೆ. ಆಮೇಲೆ ನಾನ್ ಮಾಡಿದ್ದಲ್ಲಪ್ಪ ಮಾಯಿ ಅಂತ ಹೇಳ್ತಾರೆ ಬಾಬಾ. ಆದ್ರೆ ಅವ್ರೇನ್ ಮಾಡಿರ್ತಾರೆ, ಪಾಠ ಕಲ್ಸಿಡ್ತಾರೆ. ಗೊತ್ತೇ ಆಗೋದಿಲ್ಲ, ಮುಂದೆ ಹೋದ್ಮೇಲೆ ಗೊತ್ತಾಗೋದು ಇದು ಬಾಬಾನೇ ಮಾಡ್ಸಿರೋದು ಅಂತ ಅಲ್ವಾ? ತೀಸರಾ ಹೇ ಸದ್ಗುರು ದ್ವಾರ ವರದಾನೋ ಕಾ ಭಾಗ್ಯ. ಮೂರನೇದೇನು, ಸದ್ಗುರು ರೂಪದಲ್ಲಿ ವರದಾನ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ವರದಾನಗಳು ಸಿಗ್ತಾವಲ್ಲ, ಅದನ್ನೆಲ್ಲ ಫುಲ್ ಸ್ಟಾಕ್ ಇಟ್ಕೊಂಡ್ರು. ನೋಡಿ ಅನ್ನೋರೇ, ನಮ್ಮ ಜೀವನದಲ್ಲಿ ಬಾಬಾ ಇಷ್ಟು ವರದಾನವನ್ನ ನಮ್ಗೇನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದು ಅಲ್ಲಿದೆ, ಇಲ್ಲೆಷ್ಟಿದೆ? ನಿಮ್ಮ ಸರ್ಟಿಫಿಕೇಟ್ಗಳು ಡಿಗ್ರಿಗಳು ಇದ್ದಾವೆ ಸರಿ, ಇಷ್ಟೆಲ್ಲ ಇದೆ, ಗೋಲ್ಡ್ ಮೆಡಲ್ ಎಲ್ಲ ಫೋಟೋ ಗಿಟ್ ಹಾಕೊಂಡಿದ್ದೀರಿ. ಅದು ಸಂಪಾದನೆ ಎಷ್ಟು ಮಾಡಿದಿರಿ? ಪೇಷಂಟ್ಗಳು ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಕಾಯಿಲೆ ಗುಣ ಮಾಡಿದಿರಿ? ಎಷ್ಟು ಜನ ಆಶೀರ್ವಾದ ತಗೊಳ್ತಾ ಇದ್ದಾರೆ, ಕೊಟ್ಟಿದ್ದಾರೆ ನಿಮಗೆ? ನೋಡ್ಬೇಕಲ್ವಾ? ಅಂದ್ಮೇಲೆ ಬರೀ ತಂದೆಯಿಂದ ಪಾಲನೆ ತಗೊಂಡಾಗೋದಿಲ್ಲ, ಶಿಕ್ಷಣ ತಗೊಂಡಾಗೋದಿಲ್ಲ. ಕೇಳಿರುವಂತ ಶಿಕ್ಷಣವನ್ನ ರಾಜಯೋಗದಲ್ಲಿ ಸೇವೆಯಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಕನ್ವರ್ಷನ್ ಮಾಡ್ಬೇಕು. ಈಗ ಪ್ರಶ್ನೆ, ವರದಾನದ ಭಾಗ್ಯ. ಈಗ ನೀವು ತಂದೆಯಿಂದ ವರದಾನ ತೆಗೆದುಕೊಳ್ತಾ ಇದ್ದೀರೋ ಅಥವಾ ಬೇರೆಯವರಿಗೆ ವರದಾನ ಕೊಡಲಿಕ್ಕೆ ನಿಮಿತ್ತರೋ ಆಗಿದ್ದೀರೋ? ಬೇರೆಯವ್ರಿಗೆ ವರದಾನ ಕೊಡೋದಕ್ಕೆ ನಿಮಿತ್ತ ಆಗಿದ್ದೇವೆ. ಅದ ಹೆಂಗ್ ಗೊತ್ತಾಗ್ತದೆ? ನೀವು ತೆಗೆದುಕೊಳ್ತಾ ಇದ್ದೀರೋ ಕೊಡ್ತಾ ಇದ್ದೀರೋ ಹೆಂಗ್ ಗೊತ್ತಾಗ್ತದೆ? ನಮ್ಮ ಜೀವನದಲ್ಲಿ ಆಗೋ ಬದಲಾವಣೆಯಿಂದ ಗೊತ್ತಾಗುತ್ತೆ. ಜನ ಸಂಪರ್ಕದಲ್ಲಿ ಬರೋದ್ರಿಂದ ಗೊತ್ತಾಗುತ್ತೆ ಅಣ್ಣ, ಯಾವ ರೀತಿ ನಮ್ ಜೊತೆ ಇರ್ತಾರೆ ಅಂತ. ಒಂದು ಸೇವಾ ಕೇಂದ್ರಗಳಲ್ಲಿ ನೀವು ಕ್ಲಾಸ್ ಅನ್ನ ಕೇಳ್ತಾ ಇದ್ದೀರಿ ಅಂತಂದ್ರೆ ತಗೊಳ್ತಾ ಇದ್ದೀರಿ ಅಂತ ಲೆಕ್ಕ. ನಿಮ್ಮ ಮೂಲಕ ಬಾಬಾ ಈಶ್ವರ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ, ಯೋಗವನ್ನು ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ನೀವೇನಾಗ್ತಿದ್ದೀರಿ, ಕೊಡುವಂತ ಲೆವೆಲ್ ಬಂದಿದ್ದೀರಿ ಅಂತ ಲೆಕ್ಕ. ಓಕೆ, ಇದನ್ನ ಚೆಕ್ ಮಾಡ್ಕೊಂಡು ಪ್ರತಿದಿನ ಅಂತೂ ನಾವು ಜ್ಞಾನ ಕೇಳಲೇಬೇಕು, ನೋ ಡೌಟ್. ಯಾಕಂದ್ರೆ ಈಶ್ವರಿ ವಿದ್ಯಾರ್ಥಿನಿ ನಾನು, ಪ್ರತಿದಿನ ನಮ್ಮ ಸ್ಥಿತಿ ಚೇಂಜ್ ಆಗ್ಲೇಬೇಕು. ಆದ್ರೆ ಉಳಿದಿರುವಂತ ಹೆಚ್ಚಿನ ಸಮಯದಲ್ಲಿ ಬೇರೆಯವ್ರಿಗೆ ಜ್ಞಾನ ಕೊಡ್ತಾ ನಾನು ತಿಳ್ಕೊಳ್ತಾ ಇದ್ದೇನಾ? ಇವಾಗ ಬ್ರಹ್ಮ ಬಾಬಾ ಏನ್ ಹೇಳ್ತಿದ್ರು, ನಾನು ಮೊದಲನೇ ಒಬಿಡಿಯಂಟ್ ಸ್ಟೂಡೆಂಟ್ ಅಲ್ವಾ? ನಾನು ಕೂಡ ಅದೇ ಹೇಳ್ತೇನೆ. ನನ್ನ ಮೂಲಕ ಏನು ಜ್ಞಾನವನ್ನು ಹೇಳ್ತಾರೆ ಬಾಬಾ, ಇದು ನನಗಾಗಿ ಮೊದಲು ನಾವು ಕೊಡೋದ್ರ ಮೂಲಕ ಆ ಜ್ಞಾನವನ್ನು ತಿಳ್ಕೊಳ್ಬೇಕು. ಈ ರೀತಿ ಎಲ್ಲ ಜ್ಞಾನ ಹೇಳಿದ್ರೆ ನಾವು ಆ ರೀತಿ ಆಗ್ಬಿಡ್ತೀವಿ ಅಂತ ಅರ್ಥ ಅಲ್ಲ. ನಾನು ವಿದ್ಯಾರ್ಥಿನೇ, ಆದ್ರೆ ಕೊಡಲಿಕ್ಕೆ ನಿಮ್ಮನ್ನು ನಿಮಿತ್ತ ಮಾಡಿದಾರಾ? ಓಕೆ, ಇದು ಸ್ಥೂಲ ರೂಪದಲ್ಲಿ. ಪ್ರತಿದಿನ ನಿಮ್ಮ ಮೂಲಕ ಬೇರೆಯವರಿಗೆ ಜ್ಞಾನ ಶಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತ ಮಾಡಿದಾರೋ ಅಥವಾ ಇನ್ನು ತೆಗೆದುಕೊಳ್ಳೋದಲ್ಲಿ ಆಗಿದಿರೋ, ಅಂದ್ರೆ ವಿದ್ಯಾರ್ಥಿ ಆಗಿದಿರೋ, ಶಿಕ್ಷಕ ಆಗಿದಿರೋ ಅಂತ ಏನ್ ಮಾಡ್ಬೇಕು, ಚೆಕ್ ಮಾಡು. ಇನ್ನು ಸ್ಥೂಲವಾಗಿ, ಇನ್ನು ಸೂಕ್ಷ್ಮವಾಗಿ ನೋಡಿದಾಗ ಬಾಬನ ಕಿರಣಗಳು ಬರ್ತಾ ಇದ್ದಾವೆ ಅಂತದೇನರ್ಥ? ನಾನು ತಗೊಳ್ತಾ ಇದ್ದೀನಿ ಅಂತ ಅರ್ಥ. ವರದಾನ ತೆಗೆದುಕೊಳ್ತಾ ಇದೆ ಅಲ್ವಾ? ನನ್ನ ಹಿಂದ್ಗಡೆ ಬಾಬಾ ಇದ್ದಾರೆ, ನನ್ನ ಮೂಲಕ ಹೊರಗಡೆ ಹೋಗ್ತಾ ಇದೆ ಅಂತದೇನರ್ಥ? ವರದಾನ ಕೊಡ್ತಾ ಇದ್ದೀನಿ ಅಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ರಾಜಯೋಗದಲ್ಲಿ ನೀವ್ ಹೇಗಿರ್ತೀರಿ? ಜೊತೆಗೆ ಬಾಬನ ಹತ್ರ ಚರ್ಚೆ ಮಾಡ್ಬೇಕಾದ್ರೂ ಕೂಡ ಬಾಬಾ ನಿಮ್ಮ ಹತ್ರ ಸಲಹೆ ಸೂಚನೆ ಕೇಳ್ತಾರ. ಮಗು, ಇದರ ಅರ್ಥ ಏನಿರ್ಬೋದು, ನಿನ್ನ ಅರ್ಥ ಹೇಳು, ನಿನ್ನ ಒಪಿನಿಯನ್ ಹೇಳು, ನಿನ್ನ ಆಯ್ಕೆಯನ್ನ ಹೇಳು ಅಂತ ಬಾಬಾ ನಮ್ಗೆ ಅವಕಾಶವನ್ನ ಕೊಟ್ಟಿರ್ತಾರ ಅಲ್ವಾ? ಒಂದು ಕ್ವಶನ್ ಅನ್ನ ಟೀಚರ್ ಹೇಳಿದಾಗ ಉತ್ತರ ಬರ್ಕೊಂಡು ಬನ್ನಿ ಅಂತ ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ, ಮೊದಲು ಅವಕಾಶ ನಮ್ಗೆ ಇರ್ತದೆ ತಾನೆ.
ನಾವು ಉತ್ತರ ಬರ್ಕೊಂಡು ಬಂದಾಗ ಬ್ಲಾಕ್ ಬೋರ್ಡ್ ಅಲ್ಲಿ ನಾವೇನ್ ಮಾಡೋದು ಚೆಕ್ ಮಾಡ್ಬೋದು. ಅದು ಬುಕ್ಸ್ ಅನ್ನ ಟೀಚರಿಗೆ ತೋರಿಸಿದಾಗ ಅವರು ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ ತಾನೆ. ಹಾಗೆ ನಮ್ಮ ಯೋಜನೆ ಸರಿಯಾಗಿದೆ ಇಲ್ಲ ಅಂತ ನಿಮ್ಗೆ ಏನಾಗತ್ತೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕಾಗಿ ವರದಾನವನ್ನ ತೆಗೆದುಕೊಳ್ಳುವಂತ ಭಾಗ್ಯ ಇದೆಯೋ, ವರದಾನವನ್ನ ಕೊಡುವಂತ ಭಾಗ್ಯ ಇದೆಯೋ ಅಂತ ನೀವೇನ್ ಮಾಡ್ಕೊಳ್ಳಿ, ಮಾಡ್ಕೊಬೇಕು. ಚೆಕ್ ಮಾಡ್ಕೊಳ್ಳಿ. ಈಗ ಯಾವ ಲೆವೆಲ್ ಇರ್ಬೇಕು? ಕೊಡುವಂತ ಕೊಡುವಂತ level. ಸರಿ. ವರದಾನ ಯಾರಿಗೆ ಕೊಡ್ಬೇಕು? ವಿಶ್ವ ವಿಶ್ವದ ಪತಿ ಕೊಡ್ಬೇಕು, ಮಕ್ಳಿಗೆ ಕೊಡ್ಬೇಕು, ನಮ್ ಸೆಂಟರ್ನವ್ರಿಗೆ ಕೊಡ್ಬೇಕು, ಇಲ್ಲ. ಹಾಸ್ಪಿಟಲ್ ಅಲ್ಲಿ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು? ಇಡೀ ವಿಶ್ವಕ್ಕೆ ವಿಶ್ವಕ್ಕೆ ಕೊಡ್ಬೇಕಣ್ಣ. ಹೌದಾ? ಅಷ್ಟೇ ಜನಕ್ಕೆ ಕೊಡ್ಬೇಕು ಅಂತ ಇರ್ಬೇಕಲ್ಲ ಅಲ್ಲಿ. ಮಾಡ್ಕೊಬೇಕು. ಮಾಡ್ಕೊತೀವಿ. ಮಾಡಿರೋ ಅಡಿಗೆನೆ ನಿಮ್ಮತ್ತಿಲ್ಲ, ಜೊಮೆಟೊದಿಂದ ತರ್ತಾ ಇದೀರಿ ಅಂತಂದ್ಮೇಲೆ ಇನ್ನು ಉಳಿದವರಿಗೆಲ್ಲ ಅಡಿಗೆ ಮಾಡಿ ಎಲ್ಲ ಹಾಕ್ತೀರಿ. ಹೌದು. ವಿಶ್ವಕ್ಕೆ ಅಷ್ಟೆಲ್ಲಾ ಜನರಿಗೆ ನೀವು ಕೊಡ್ತಿದ್ದೀರ ಅಂದ್ರೆ ಭಾಗ್ಯ ಅಷ್ಟೇ ಜಾಸ್ತಿ ಆಗಿರ್ತದೋ ಇಲ್ವೋ? ಇರ್ತದೆ. ಒಂದು ಪೇಷಂಟಿಗೆ ಕೊಡ್ತೀರಿ, ಒಂದು ವ್ಯಕ್ತಿ ಕೊಡ್ತೀರಿ, ಒಂದು ಕಾರಣಕ್ಕೋಸ್ಕರ ಕೊಡ್ತೀರಿ, ಸ್ವಾರ್ಥ ಇದೆ ಅಂತಂದ್ರೆ ಅಷ್ಟು ಸಂಪಾದನೆ ಆಗೋದಿಲ್ಲ. ಅಲ್ವಾ? ಒಂದು ಫ್ಯಾಕ್ಟ್ರಿ ಲೇಬರು ಕೂಡ ಇರ್ತಾರೆ, ಚೇರ್ಮನ್ ಕೂಡ ಇರ್ತಾರೆ. ಇವರು 8 ಗಂಟೆ ಕೆಲಸ ಮಾಡ್ತಾರೆ, ಅವರು 8 ಗಂಟೆ ಕೆಲಸ ಮಾಡ್ತಾರೆ. ಇವ್ರಿಗೆ ಎಷ್ಟು ಸಂಬಳ? ಕಮ್ಮಿ. 15,000. ಅವನಿಗೆ ಎಷ್ಟು ಸಂಬಳ? 2 ಲಕ್ಷ, 3 ಲಕ್ಷ. ಓಕೆ. ಲೇಬರ್ ಕೆಲಸ ಮಾಡಿದ ಕಣ್ಣಿಗೆ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಯಾರು ಕೆಲಸ ಮಾಡಿದ್ ಕಾಣೋದಿಲ್ಲ? ಚೇರ್ಮನ್ ಮಾಡಿದ ಕೆಲಸನೇ ಕಾಣೋದಿಲ್ಲ. ಆದ್ರೆ ಮುಖ್ಯವಾಗಿ ಆ ಫ್ಯಾಕ್ಟ್ರಿಗೆಲ್ಲ ನಿರ್ಣಯ ಮಾಡೋದು ಯಾರು? ಚೇರ್ಮನ್. ಹಾಗೆ ಮನ್ಸಾ ಸೇವೆ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಸಂಪಾದನೆ ಜಾಸ್ತಿ ಯಾರಿಗಿರ್ತದೆ? ಚೇರ್ಮನ್. ಚೇರ್ಮನ್, ಮನ್ಸಾ ಸೇವೆ ಮಾಡೋರಿಗೆ ಅಲ್ವಾ? ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಳ್ಳಿ. ಏನಂತ? ಈ 3 ಸಂಬಂಧದಲ್ಲಿ ಬಾಬ್ದಾದಾರವರ ಜೊತೆಗೆ ನಿಮ್ಮ ಭಾಗ್ಯ ಯಾವ ಪರ್ಸೆಂಟೇಜ್ ಅಲ್ಲಿ ಇದೆ ಅಂತ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊ. ಮುಖ್ಯವಾಗಿ ಬಾಬಾ ಈ 3 ಲೆವೆಲ್ ಅನ್ನು ನೋಡ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇವತ್ತಿನ ಸ್ಥಿತಿಗತಿ ಹೇಗಿದೆ ನೋಡಿ. ಈಗ ನಾವು ಕೂಡ ಒಂದು ಬ್ಲಡ್ ಟೆಸ್ಟಿಗೆ ಹೋದಾಗ ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು, ನಮ್ದು ಎಷ್ಟಿದೆ ಅಂತ ಅಲ್ಲ ಇರ್ತದೆ ತಾನೆ. ಹೌದು. ಟೋಟಲ್ ಎಕ್ಸಾಂಪಲ್ ರಿಸಲ್ಟ್ಸ್ ಅಲ್ಲೂ ಕೂಡ 100ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರ ಅಂತ ಇಲ್ಲಿ ಇರ್ತದೆ ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳ ರಿಸಲ್ಟ್ಸ್ ಅನ್ನ ಏನ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಎಲ್ಲರ ಭಾಗ್ಯ ಒಂದೇ ರೀತಿ ಇದೆಯಾ? ಇಲ್ಲ. ಇಲ್ಲ. ನಂಬರ್ 1 ಪುರುಷಾರ್ಥ ಅನುಸಾರ. ಓಕೆ. ಆ ಭಾಗ್ಯ ಯಾವುದರ ಮೇಲೆ ಆಧಾರಿತವಾಗಿದೆ, ಆ ಭಾಗ್ಯವನ್ನ ಜಾಸ್ತಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಹೇಳುವಂತ ವಿಷಯವನ್ನ ಮುಂದಿನ ದಿನಗಳಲ್ಲಿ ಬಾಬಾ ತಿಳಿಸ್ತಾರೆ. ಓಕೆ. ಓಂ ಶಾಂತಿ. ನಿಮಿಷ.